ಅವನಿಗೆ ಏನೂ ಆಗಲ್ಲ ತಾನೆ? ಏನಾದ್ರೂ ಆದ್ರೆ ನಾನಿದ್ದೀನಲ್ಲ, ನಾನು ಮಧುರ ನೋಡ್ಕೋತೀವಿ ಎಂದೆ. ಜಾನಿಬಾಯಿ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವು ಈ ನಮ್ಮನೆ ಪಿರಿ ಪಿರಿ ಮಾಡಿದರೆ ನನಗೆ ಇವರು ಹಿಂದಿನ ಜನ್ಮಕ್ಕೆ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಸುಮ್ಮನಿರ್ತೀರಾ? ರಾಕಿರಿ ಅವ್ರೆ, ಗೌಡ್ರಿಗಿದ್ರಿಂದ ಏನೂ ತೊಂದರೆ ಇಲ್ಲ ತಾನೆ? ಬಾಬಿ, ನಾನು ಓದಿರೋ ಪುಸ್ತಕ ಅಂತಿಂತ ಪುಸ್ತಕ ಅಲ್ಲ, ಅದು ನಿಮಗೆ ಕೊಡ್ತೇನೆ. ನೀವೆಂತಾದರೂ ಅದನ್ನು ಓದಿದ್ರೆ ನೀವೇ ಇವರು ಹಿಂದಿನ ಜನ್ಮಕ್ಕೆ ತಗೊಂಡು ಹೋಗ್ತೀರಾ? ಬೇಡ ಬೇಡ, ನೀವೇ ಆ ಕೆಲಸ ಮಾಡಿ. ಮಂತ್ರಿ ರಮಣಿ, ಯಾಕೋ ವಿಚಲಿತರಾದಂತೆ ಕಾಣುತ್ತಿರುವಿರಿ? ಯಾಕೆ, ರಾಜ್ಯದಲ್ಲಿ ಏನಾದರೂ ತೊಂದರೆಯೇ? ನಿಮ್ಮಂಥ ದೊರೆಗಳು ರಾಜ್ಯಭಾರ ಮಾಡುತ್ತಿರಬೇಕಾದರೆ ಎಲ್ಲವೂ ಕ್ಷೇಮವಾಗಿಯೇ ಇರುತ್ತದೆ ಪ್ರಭು. ಮತ್ತೇಕೆ ಚಿಂತಿಸುತ್ತಿರುವಿರಿ ಮಂತ್ರಿ ರಮಣಿ? ನೀವು ಇರುವವರೆಗೂ ರಾಜ್ಯ ಕ್ಷೇಮವಾಗಿಯೇ ಇರುತ್ತದೆ ಪ್ರಭು. ಆದರೆ ನೀವು ಹೊಗೆ ಹಾಕಿಸಿಕೊಂಡ ಮೇಲೆ, ಅಂದರೆ ನಿಮ್ಮ ಕಾಲಾನಂತರ ಈ ರಾಜ್ಯವನ್ನು ಆಳುವವರು ಯಾರು? ನಿಮಗೆ ಗಂಡು ಸಂತಾನವಿಲ್ಲವಾದ್ದರಿಂದ ಬೇರೆ ಯಾರನ್ನಾದರೂ ದತ್ತು ಪಡೆದು ಅವರಿಗೆ ಪಟ್ಟಾಭಿಷೇಕ ಮಾಡಬೇಕಾಗುತ್ತದೆ. ಮಂತ್ರಿಗಳೇ, ನಾನು ಯಾರನ್ನು ದತ್ತು ತೆಗೆದುಕೊಳ್ಳುವುದಿಲ್ಲ. ಈ ನನ್ನ ಹೆಣ್ಣು ಮಕ್ಕಳೇ ಅಧಿಕಾರವನ್ನು ನಡೆಸಲಿ. ಇದು ಹೊಸ ಕ್ರಾಂತಿಗೆ ನಾಂದಿಯಾಗಲಿ. ನನಗೂ ಅದೇ ಆಸೆ ಪ್ರಭು. ಆದರೆ ನಮ್ಮ ರಾಜಗುರುಗಳು ಹೇಳಿದ್ದು ನೆನಪಿದೆಯಲ್ಲ, ನಿಮ್ಮ ವಂಶದಲ್ಲಿ ಹೆಣ್ಣು ಮಕ್ಕಳು ರಾಜ್ಯಭಾರ ಮಾಡಿದ್ದಲ್ಲಿ ಅವರಿಗೆ ಸಂತಾನ ಭಾಗ್ಯವಿರುವುದಿಲ್ಲ. ಆದ್ದರಿಂದ ಇವರು ರಾಜ್ಯಭಾರ ಮಾಡುವುದು ಅಷ್ಟೊಂದು ಸಮಂಜಸವಲ್ಲ. ಹೌದು ಮಹಾರಾಜರೇ, ಮಂತ್ರಿಯವರು ಹೇಳುವುದು ಸರಿಯಾಗಿದೆ. ಅಧಿಕಾರದ ಆಸೆಗೋಸ್ಕರ ಹೆಣ್ಣು ಮಕ್ಕಳನ್ನು ಬಂಜೇರನ್ನಾಗಿ ಮಾಡುವುದು ಬೇಡ. ನಾವು ಒಂದು ಗಂಡು ಮಗುವನ್ನು ದತ್ತು ತೆಗೆದುಕೊಳ್ಳೋಣ. ಮಾತೆ ತಮ್ಮಲ್ಲಿ ಒಂದು ಮಾತು, ನಾವು ಬಂಜೇರಾಗುತ್ತೇವೆ ಅನ್ನೋ ಭಯ ನಿಮಗೆ ಬೇಡ. ಈ ಪ್ರಜೆಗಳೇ ನಮ್ಮ ಮಕ್ಕಳಿದ್ದ ಹಾಗೆ. ಇವರಿಗೋಸ್ಕರ ನಾವು ಎಂಥ ತ್ಯಾಗಕ್ಕೂ ಸಿದ್ಧ. ಮಾತೆ, ಅಕ್ಕ ಹೇಳುತ್ತಿರೋದು ಸರಿಯಾಗೇ ಇದೆ. ನಮ್ಮ ಜೀವನವನ್ನು ಈ ಪ್ರಜೆಗಳಿಗೋಸ್ಕರ ಮುಡಿಪಾಗಿಟ್ಟಿರುತ್ತೇವೆ. ದೇವರ ಅನುಗ್ರಹವಿದ್ದರೆ ಬರಡು ಭೂಮಿಯಲ್ಲೂ ಬೆಳೆ ಬರುತ್ತದೆ. ಇದಕ್ಕೆ ಕಾಲವೇ ಉತ್ತರ ಕೊಡುತ್ತದೆ. ಬೇಡ ಮಕ್ಕಳೇ, ಗೊತ್ತಿದ್ದು ಬಿಸಿ ನೀರಲ್ಲಿ ಕೈ ಹಾಕುವುದು ಬೇಡ. ನಾನು ನಿಮಗೆ ಮದುವೆ ಮಾಡಿಸುತ್ತೇನೆ. ಬರುವ ಅಳಿಯಂದಿರು ರಾಜ್ಯಭಾರ ಮಾಡಲಿ. ಮಂತ್ರಿಗಳೇ, ಕೂಡಲೇ ಯುವರಾಣಿಯರ ಸ್ವಯಂವರಕ್ಕೆ ಸಿದ್ಧತೆ ಮಾಡಿ. ಆಗಲಿ ಪ್ರಭು. ಪ್ರಭುಗಳಲ್ಲಿ ನಮ್ದಕ್ಕೆ ಒಂದು ವಿನಂತಿ. ಏನದು? ದೂದ್ಗೆ ಮನೇಲೆ ಇಟ್ಕೊಂಡು ಹಸುಗೆ ಆಚೆ ಯಾಕೆ ಹುಡುಕ್ತೀರಾ? ಬೈ ಕ್ಯಾ ಬೋಲ್ತಾ ಹೂ ಅಂದ್ರೆ, ನಿಮ್ಮ ಅಕ್ಕಗೆ ಮಗ ಬುದ್ಧಿವಾನ್ ಇದಾರಲ್ಲ, ಇವರನ್ನೇ ಕೊಟ್ಟು ಅವರಿಗೆ ಮದುವೆ ಮಾಡ್ಬಿಡಿ. ಇವ್ರವ್ರಿಗೆ ಸೋದರ ಮಾವಾಗಿ ಆಗ್ತಾರಲ್ಲ. ಹೆಸರು ಮಾತ್ರ ಬುದ್ಧಿವಾನ್ ಇರಬಹುದು, ಆದ್ರೆ ಟ್ರೈನ್ ಓಪನ್ ಮಾಡಿ ನೋಡಿದರೆ ಬುದ್ಧಿ ಇರುವುದಿಲ್ಲ. ಅದು ಟ್ರೈನ್ ಅಲ್ಲ, ಬ್ರೈನು. ಹಿಡದೆ ಚಾಳ. ಹೌದು ಪಿತಾಶ್ರೀ, ಇವರಿಗೆ ರಾಜತಂತ್ರ ಗೊತ್ತಿಲ್ಲ, ಶೌರ್ಯ ವಿದ್ಯೆ ಗೊತ್ತಿಲ್ಲ. 3 ಹೊತ್ತು ಹುಲಿ ಕುರಿ ಆಟ ಆಡ್ಕೊಂಡು ಟೈಗರ್ ಬ್ರ್ಯಾಂಡ್ ನ ಸೊಂಟದಲ್ಲಿ ಇಟ್ಕೊಂಡು ಓಡಾಡ್ತಿರ್ತಾರೆ. ಚಂದ್ರ, ನಾನು ಹುಲಿ ಎಂಬುದನ್ನು ತೋರಿಸೋದಕ್ಕೋಸ್ಕರನೇ ಟೈಗರನ್ನ ಕೈಯಲ್ಲಿ ಹಿಡ್ಕೊಳ್ತೇನೆ ಹೊರತು ನಾನು ಕುಡಿಯೋದಿಲ್ಲ. ಬೇಕಾದ್ರೆ ನೋಡು, ಇದನ್ನ ಸೀಲ್ ಇನ್ನೂ ಓಪನ್ ಆಗಿಲ್ಲ. ನಿಮ್ಗಿದೆಲ್ಲ ಬೇಕಾ? ನಿಮ್ದಕ್ಕೆ ಮರ್ಯಾದೆನ ನೀವೇ ಹರಾಜ್ಗೆ ಹಾಕೋತಾ ಇದ್ದೀರಲ್ಲ. ಇಸ್ ಇಟ್? ಪಿತಾಶ್ರೀ, ಕೇಳಿದಿರ ಇವರ ಮಾತನ್ನು? ಇವರು ಟೈಗರ್ ಎಂದು ತೋರಿಸಿಕೊಳ್ಳಲು ಇದನ್ನು ಹಿಡ್ಕೊಂಡು ಓಡಾಡುವರು. ಇವರನ್ನು ರಾಜನನ್ನಾಗಿ ಮಾಡಿದರೆ ರಾಜ ಎಂದು ತೋರಿಸಿಕೊಳ್ಳಲು ಇನ್ನೇನು ತೋರಿಸುವರೋ ಏನೋ. ನಾವು ಇವರನ್ನು ಮದುವೆಯಾಗುವ ಬದಲು ಕಾಡಿಗೆ ಹೋಗಿ ತಪಸ್ಸು ಮಾಡುವುದೇ ಲೇಸು. ಹೌದು ಮಹಾಪ್ರಭು, ನನ್ನ ಮಕ್ಕಳು ಹೇಳುವುದು ಸರಿಯಾಗಿದೆ. ಈ ಬುದ್ಧಿವಾನ್ ನನ್ನ ಮಕ್ಕಳಿಗೆ ಸರಿ ಹೊಂದುವುದಿಲ್ಲ. ಎಲ್ಲಾ ವಿದ್ಯೆಯನ್ನು ತಿಳಿದಿರುವ ವಿರಾಟನನ್ನು ಕರೆತಂದು ಮದುವೆ ಮಾಡೋಣ. ರಾಣಿಜಿ, ನಮ್ದಿಗೆ ಒಂದು ವಿನಂತಿ. ಇವ್ರಿಗೆ ವಿದ್ಯೆಗೆ ಇಲ್ಲ ಅಂದ್ರೆ ಏನಂತೆ, ಗುರುಗಳಿಗೆ ಕರ್ಸ್ಬಿಟ್ಟು ಕಲ್ಸೋಣ. ಆಗ ಇವರು ನಿಜವಾದ ಬುದ್ಧಿಮಾನ್ ಆಗ್ತಾರೆ. ಐ
ಲೈಕ್ ಇಟ್. ಇವನು ಹೇಳುವುದರಲ್ಲೂ ಒಂದು ಅರ್ಥವಿದೆ, ಮುಂದಕ್ಕೆ ನೋಡೇ ಬಿಡೋಣ. ಮಂತ್ರಿಗಳೇ, ಇದಕ್ಕೆ ಸಂಬಂಧಪಟ್ಟ ಗುರುಗಳನ್ನು ಕರೆಯಿಸಿ ಇವರಿಗೆ ಟ್ರೈನಿಂಗ್ ಕೊಡಿಸಿ. ಇದರಲ್ಲಿ ಗೆದ್ದರೆ ಮ್ಯಾರೇಜು, ಸೋತರೆ ಕ್ಯಾರೇಜು. ಮಹಾಪ್ರಭು, ನೀವು ಹೇಳಿದಂತೆ ರಾಜತಂತ್ರ ಮತ್ತು ಶೌರ್ಯ ವಿದ್ಯೆಯನ್ನು ಕಲಿಸಲು ಗುರುಗಳನ್ನು ಕರೆಸಿದ್ದೇವೆ. ನೀವು ಅಪ್ಪಣೆ ಕೊಟ್ಟರೆ ಬರಮಾಡಿಕೊಳ್ಳುತ್ತೇವೆ. ಕರೆಯಿಸಿ. ಯಾರಲ್ಲಿ? ನೀವು ಯಾರಿಗೆ ಹೇಳಿದ್ರು ಅವ್ರಿಗೆ ಇಲ್ಲಿ. ಬನ್ನಿ ಇಲ್ಲಿ. ಇವರು ಚಾಣಕ್ಯ, ರಾಜವಿದ್ಯೆಯಲ್ಲಿ ಎತ್ತಿದ ಕೈ. ಇವರು ಮಯೂರ, ಶಸ್ತ್ರವಿದ್ಯೆಯಲ್ಲಿ ಪಾರಂಗತ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೆಲ್ಲ ಹೇಗೆ ಕಲಿತೀರಿ? ಪ್ರಭು, ಪಾತ್ರೆ ಎಷ್ಟೇ ದೊಡ್ಡದಿದ್ದರೂ ಸೌಟು ಚಿಕ್ಕದೇ. ಹಾಗೆ ನಮ್ಮ ವಯಸ್ಸು ಚಿಕ್ಕದಿರಬಹುದು, ಆದರೆ ಬುದ್ಧಿ ದೊಡ್ಡದು. ಎಲ್ಲ ವಿಠಲ ವಿಠಲ ಪಾಂಡುರಂಗ ಅವನ ದಯೆ. ಹೇಳಿ, ನಾವೀಗ ವಿದ್ಯೆಯನ್ನು ಯಾರಿಗೆ ಧಾರೆ ಎರೆಯಬೇಕು? ನಿಮ್ದಕ್ಕೆ ಧಾರೆಗೆ ಎರಿಬೇಕಾಗಿರೋದು ಇವ್ರಿಗೇನೆ. ಇವ್ರ ಹೆಸರು ಬುದ್ಧಿವಾನ್. ನಮ್ಮ ರಾಜ್ಯದಲ್ಲಿರುವ ಗುಜರಿ ಅಂಗಡಿಗಿಂತ ಕಡೆಯಾಗಿರುವ ನೀನು ಬುದ್ಧಿಮಾನರೇ. ಹಾಗಿರುವುದಕ್ಕೆ ನಿಮ್ಮನ್ನ ಇಲ್ಲಿಗೆ ಕರೆಸಿ ನನ್ನನ್ನು ಶೋರೂಮ್ ಪೀಸ್ ಮಾಡಿ ಅಂತ ಹೇಳ್ತಿರೋದು. ನೀವೇನೇ ಕಲಿಸಿದರೂ ನಾನು ಅದನ್ನ ಶ್ರದ್ಧೆಯಿಂದ ಕಲಿತೇನೆ. ಇದೇ ನಮಗೆ ಬೇಕಾದದ್ದು. ಒಬ್ಬ ಶಿಷ್ಯನಿಗೆ ಏನಿರಬೇಕು ಅದೆಲ್ಲ ನಿನಗಿದೆ. ಖಂಡಿತ ಇದೆ. ತೋರಿಸ್ಲಾ? ಕಲಿಕೆ ಶುರು ಮಾಡಿದ ಮೇಲೆ ಬಂಡವಾಳ ಬಯಲಾಗುವುದು. ಗುರುಗಳೇ, ನೀವು ಯಾವಾಗಿನಿಂದ ವಿದ್ಯಾಭ್ಯಾಸ ಕಲಿಸಲು ಶುರು ಮಾಡುತ್ತೀರಿ? ನೀವು ಅಪ್ಪಣೆ ಕೊಟ್ಟರೆ ಈಗಲೇ ಆರಂಭಿಸುತ್ತೇವೆ. ನಾಳೆ ಎಂಬುದು ಹಾಳು ಎಂದು ನಮಗೆ ಚೆನ್ನಾಗಿ ತಿಳಿದಿದೆ. ಗುರುಗಳೇ, ನಮ್ದು ಛೋಟಾ ಸಬಿನ್ನ ನಮ್ಮ ಬುದ್ಧಿಮಾನ್ಗೆ ಇವತ್ತು ಉಪವಾಸಾಗೆ ಇದ್ದಾರೆ. ನೀವು ನಾಳೆಗೆ ಶುರುಗೆ ಮಾಡ್ಬೋದಾ? ಆಗಬಹುದು. ಒಟ್ರೆ ಆನ್ ಆಗ್ಲಿಲ್ಲ ಅಂದಮೇಲೆ ಕೊಳಾಯಿ ಮುಂದೆ ನಿಂತು ಏನು ಪ್ರಯೋಜನ? ಮೊದಲ ದಿನವೇ ತಡವಾಗಿ ಬಂದಿದ್ದೀರಲ್ಲ, ಯಾಕೆ? ಮಾಫ್ ಕೀಜೆ ಗುರುಜಿ, ನಮ್ಮ ಬುದ್ಧಿವಾನ್ಗೆ ಇಲ್ಲ. ಇವರು ವಾರದಲ್ಲಿ ಒಂದೇ ಸಾರಿಗೆ ಸ್ನಾನ ಮಾಡೋದು, ಅದು ಇವತ್ತೇ. ಆದ್ರಿಂದ ಸ್ವಲ್ಪ ತಡಗೆ ಆಗೋಯ್ತು. ನಿಮ್ದಕ್ಕೆ ಎದ್ದೇಳೋಷ್ಟರಲ್ಲಿ ನಾಳೆ ನಮ್ದಕ್ಕೆ ಬಂದ್ಬಿಡ್ತಾರೆ. ನೋಡು, ನಿನಗೆ ಸರಿಯಾಗಿ ಕನ್ನಡ ಮಾತನಾಡಲು ಬಂದರೆ ಮಾತನಾಡು, ಇಲ್ಲದಿದ್ದರೆ ಸುಮ್ಮನಿದ್ದು ಬಿಡು. ನಿನ್ನ ಬಾಯಲ್ಲಿ ಕನ್ನಡ ಸಿಕ್ಕು ಕಗ್ಗೊಲೆ ಆಗುತ್ತಿದೆ. ಕ್ಷಮಿಸಿ ಗುರುಗಳೇ, ಇವನು ಇದಕ್ಕಿಂತ ಮುಂಚೆ ತುಂಬಾ ಖರಾಬಾಗಿ ಮಾತಾಡ್ತಿದ್ದ. ನಾನು ಸ್ವಲ್ಪ ಸರಿ ಮಾಡಿ ಇವಾಗ ಈ ಹಂತಕ್ಕೆ ಬಂದಿದ್ದಾನೆ. ಮೊದಲು ನಿನ್ನ ತಟ್ಟೆಯನ್ನು ತೊಳೆದುಕೋ, ಆಮೇಲೆ ಬೇರೆಯವರ ತಟ್ಟೆಯನ್ನು ತೊಳಿ. ಗುರುಗಳೇ, ಪಾಠ ಶುರು ಮಾಡುತ್ತೀರಾ? ಮೊದಲು ಗುರುಗಳ ಕಾಲಿಗೆ ನಮಸ್ಕರಿಸು. ನಮಸ್ಕಾರ ಮಾಡುವುದಕ್ಕೆ ಬರುವುದಿಲ್ಲ, ಇನ್ನು ಸಂಸ್ಕಾರ ಹೇಗೆ ಕಲಿಯುತ್ತೀಯೋ? ನಿಮ್ದಕ್ಕೆ ಬಂದಿದ್ದೀರಲ್ಲ, ಕಲ್ಸ್ಬಿಡಿ. ಇವನಿಗಿಂತ ಜಾಸ್ತಿ ನೀನೇ ಮಾತನಾಡುತ್ತಿರುವೆ, ಅದಕ್ಕೆ ಇವನು ಹೀಗೆ ಇರುವುದು. ಮಾಫ್ ಕೀಜೆ ಗುರುಜಿ, ಇವರು ನಮ್ದಕ್ಕೆ ದೋಸ್ತಿ ಇಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿಗೆ ಮಾತಾಡ್ಬಿಟ್ಟೆ. ಬುದ್ಧಿವಾನ, ಅದೆಂತ ಹೇಳೋದಿದ್ರು ಅಲ್ಲಿ ಹೇಳ್ಬೋದಿತ್ತಲ್ವಾ? ನನ್ನ ಗೆಳೆಯನು ಸ್ವಲ್ಪ ಕಲಿತಿದ್ದಲ್ವಾ? ಅದು ಆಗಬಾರದೆಂದೇ ನಿನ್ನನ್ನು ಇತ್ತ ಕರೆದುಕೊಂಡು ಬಂದಿದ್ದು. ನೋಡು, ಧರ್ಮರಾಯನ ಹಿಂದೆ ಶ್ವಾನ ಸ್ವರ್ಗಕ್ಕೆ ಹೋದ ಹಾಗೆ ಅವನು ನಿನ್ನ ಹಿಂದೆ ಬರಕೂಡದು. ಇದೇ ರಾಜತಂತ್ರದ ಮೊದಲನೆಯ ಪಾಠ. ನಾವು ಯಾರನ್ನು ನಂಬಕೂಡದು, ನಮ್ಮ ಮೇಲೆ ನಾವು ವಿಶ್ವಾಸ ಇಡಬೇಕು. ಗುರುಗಳೇ, ಅವನ ಮೇಲೆ ನನಗೆ ವಿಶ್ವಾಸ ಇದೆ. ಅವನು ನನ್ನ ಬಾಲ್ಯದ ಗೆಳೆಯ. ನನ್ನ ನಂಬಿಕೆಗೆ ಅವನು ಮೋಸ ಮಾಡೋದಿಲ್ಲ. ನೀನು ಅವನನ್ನು ನಂಬಿರಬಹುದು, ಆದರೆ ನಿನ್ನ ನಂಬಿಕೆಗೆ ಅವನು ಅರ್ಹನಲ್ಲ. ಇತಿಹಾಸವನ್ನು ಕೆದಕಿ ನೋಡು. ಜೊತೆಯಲ್ಲಿರುವವರಿಂದಲೇ ರಾಜರುಗಳು ಹಾಳಾಗಿದ್ದು. ಅಧಿಕಾರ ತಲೆಗೇರಿದಾಗ ಯಾವ ಸ್ನೇಹವೂ ನೆನಪಿಗೆ ಬರುವುದಿಲ್ಲ. ಮೊದಲೇ ಯುವರಾಣಿಯವರು ತುಂಬಾ ಸುಂದರವಾಗಿದ್ದಾರೆ. ನೀನು ಅವರನ್ನು ಮದುವೆ ಆಗುತ್ತೀಯ, ರಾಜನಾಗುತ್ತೀಯ. ರಾಜನಾದ ಮೇಲೆ ತಿಂಗಳುಗಟ್ಟಲೆ ಯುದ್ಧಕ್ಕೆ ಹೋಗುತ್ತೀಯ. ಆಗ ಇವನ ತಲೆ ನೆಟ್ಟಗಿರಬೇಕಲ್ಲವೇ? ಅದಕ್ಕೆ ಇಂಥ ಸಣ್ಣವರ ಸಹವಾಸವನ್ನು ನೀನು ಮಾಡಬೇಡ.
ಮೊದಲು ನಿನ್ನಿಂದ ಇವನನ್ನು ದೂರ ಮಾಡು. ಇಲ್ಲಿಗೆ ಮೊದಲ ದಿನದ ಪಾಠ ಮುಕ್ತಾಯವಾಯಿತು. ಕ್ಯಾ ದೋಸ್ತ್, ಪಾಠಗೆ ಹೇಗಿತ್ತು? ನನಗೆ ಗೊತ್ತು ನೀವು ಚೆನ್ನಾಗೇ ಕಲ್ತಿರ್ತೀರಾ. ಸ್ವಲ್ಪ ದಿನಗಳ ಮಟ್ಟಿಗೆ ನೀನು ನನ್ನಿಂದ ದೂರವಿರು. ಯಾಕೆ ದೋಸ್ತ್ ಹೀಗೆ ಹೇಳ್ತಾ ಇದ್ದೀರಾ? ನನ್ನಿಂದ ಏನ್ ಕಲ್ತಾಯ್ತು? ಅದಾಗಬಾರ್ದಂತೇಳಿ ಹೇಳ್ತಿದ್ದೇನೆ. ನನ್ನಿಂದ ದೂರ ಇರು. ನನ್ನ ಮಾತನ್ನು ಮೀರಿದರೆ ನಿನ್ನನ್ನು ಸರಿಮನೆ ಹಾಕ್ತೇನೆ. ಏನ್ ಗುರುಗಳೇ, ಬಂದು ಮೊದಲನೇ ದಿನಾಗೇನೆ ಕುಚಿಕು ಸ್ನೇಹನ ದೂರ ಮಾಡ್ಬಿಟ್ರಿ? ಇದನ್ನೇ ರಾಜತಂತ್ರ ಅನ್ನುವುದು. ನಾನು ಹೇಳಿದ ಕೂಡಲೇ ಹಿಂದೆ ಮುಂದೆ ಏನನ್ನೂ ಯೋಚಿಸದೆ ಅವನಿಂದ ನಿನ್ನನ್ನು ದೂರ ಮಾಡಿದನು. ಇನ್ನು ಇವನಿಗೆ ರಾಜನಾಗುವ ಯೋಗ್ಯತೆ ಇದೆಯೇ? ಆದ್ರೂ ನಿಮ್ದಿಗೆ ಅವನ್ನ ನನ್ನಿಂದ ದೂರ ಮಾಡಬಾರ್ದಾಗಿತ್ತು. ಅವನಿಗೆ ಒಂಟಿಯಾಗಿ ಇರಕ್ಕೆ ಬರಲ್ಲ. ಅದಕ್ಕೆ ತಾನೇ ನಾನು ಬಂದಿರೋದು. ನೋಡು, ನನಗೆ ದೂರ ಮಾಡುವುದು ಗೊತ್ತು, ದೂರ ಆದವರನ್ನು ಹೇಗೆ ಒಂದು ಮಾಡಬೇಕೆನ್ನುವುದು ಗೊತ್ತು. ಬುದ್ಧಿವಾನ್, ಗುರುಗಳ, ಶಸ್ತ್ರಾಭ್ಯಾಸಕ್ಕೆ ಸಿದ್ಧನಿದ್ದಿ ತಾನೆ? ಸಂಪೂರ್ಣ ಸಿದ್ಧನಿದ್ದೇನೆ. ಸರಿ, ಹಾಗಿದ್ದರೆ ಬಾ, ದೇಹದಂಡನೆ ಮಾಡೋಣ. ದೇಹದಂಡನೆ ಅಂದ್ರೆ? ಅಂದರೆ ನೀನು ಓಡಬೇಕು. ಓಡುದಾ? ಎಲ್ಲಿ ತನಕ? ಮುಂದಿನ ಯುಗಾದಿ ಬರುವವರೆಗೂ ನೀನು ಓಡುತ್ತಲೇ ಇರಬೇಕು. ಯುಗಾದಿ ಬರೋ ತನಕ ಓಡಿದ್ರೆ ನಾನು ಸೀದಾ ಶಿವನ ಪಾದ ಸೇರಿರ್ತೇನೆ. ಗುರುಗಳು ಹೇಳಿದ ಮಾತನ್ನು ಕೇಳಲೇಬೇಕು. ಇಲ್ಲವಾದರೆ ನೀನು ಶಸ್ತ್ರಾಭ್ಯಾಸವನ್ನು ಮಾಡಲು ಸಾಧ್ಯವಿಲ್ಲ. ಏನು ಮಾತಂತ ಆಡ್ತಿದೆ ಗುರುಗಳೇ. ಅಲ್ಲ, ಒಂದು ದಿನ ಓಡಿದ್ರೆ ನನ್ನ ಹೆಣ ಬೀಳುತ್ತೆ, ಅಂಥದ್ರಲ್ಲಿ ಯುಗಾದಿ ಬರೋ ತನಕ ಓಡೋದು ಇದು ಸಾಧ್ಯವಿಲ್ಲ. ಹಾಗಿದ್ದರೆ ಈ ಸ್ಥಳವನ್ನು 10 ಬಾರಿ ಓಡುತ್ತಾ ಸುತ್ತಬೇಕು. ಇದಾಗಬಹುದು. ಹತ್ತು ಸುತ್ತಿರಲಿ, 5 ಸುತ್ತು ಸುತ್ತುವುದಕ್ಕೂ ನಿನಗೆ ಕಷ್ಟವಾಯಿತು. ಇನ್ನು ಕತ್ತಿಯನ್ನು ಹಿಡಿದು ಯುದ್ಧ ಮಾಡುತ್ತೀಯಾ? ಒಂದು ದಿನ ಅವಕಾಶ ಕೊಟ್ಟು ನೋಡಿ, ನಾನು ಕತ್ತಿಯಲ್ಲಿ ಯುದ್ಧ ಮಾಡಿ ತೋರಿಸುತ್ತೇನೆ. ಸದ್ಯಕ್ಕೆ ಹೊರಗೋಗಿ ಸ್ವಲ್ಪ ತಂಪು ಪಾನೀಯ ಕುಡ್ಕೊಂಡು ಬರಲಿ. ಹೋಗು ಹೋಗು, ನೀನು ಅದಕ್ಕೆ ಸರಿ, ಹೋಗು ಹೋಗು. ಮಯೂರ, ಹೇಗಿತ್ತು ಇವತ್ತಿನ ಅಭ್ಯಾಸ? ಆ ಮುಟ್ಟಾಳನ ಜೊತೆ ಹೇಗಿರುತ್ತದೆ? ಇಲ್ಲಿಗೆ ಬಂದು ನಮ್ಮ ವಿದ್ಯೆಯ ಮರ್ಯಾದೆಯನ್ನು ಕಳೆದುಕೊಳ್ಳುತ್ತಿದ್ದೇವೆ ಏನೋ ಎನಿಸುತ್ತಿದೆ. ನಿನ್ನ ಅಭ್ಯಾಸ ಎಲ್ಲಿವರೆಗೆ ಬಂತು? ದಿಟ್ಟು. ನಾನು ಹೇಳಿದ ಕೂಡಲೇ ಹಿಂದೆ ಮುಂದೆ ಏನನ್ನೂ ಯೋಚನೆ ಮಾಡದೆ ತನ್ನ ಪ್ರಾಣ ಸ್ನೇಹಿತನನ್ನೇ ದೂರ ಮಾಡಿಬಿಟ್ಟ. ಇಂಥವನನ್ನೇನಾದರೂ ರಾಜನನ್ನಾಗಿ ಮಾಡಿಬಿಟ್ಟರೆ ರಾಜ್ಯವನ್ನೇ ಬೇರೆಯವರಿಗೆ ಕೊಟ್ಟು ಬಿಡುತ್ತಾನೆ. ರಾಜ್ಯವನ್ನು ಕೊಟ್ಟರೆ ಪರವಾಗಿಲ್ಲ, ಯುವರಾಣಿಯರನ್ನು ಕೊಟ್ಟು ಬಿಟ್ಟರೆ? ಯುವರಾಣಿಯರೇ, ನೀವು ಯಾವಾಗ ಬಂದಿರಿ? ನೀವು ನಮ್ಮ ಬಗ್ಗೆ ಮಾತನಾಡುವಾಗಲೇ ನಾವು ಬಂದೆವು. ಗುರುಗಳಾಗಿ ಹೀಗೆ ಮಾತನಾಡುವುದು ಸರಿಯೇ? ಇರುವ ಸಮಸ್ಯೆಯ ಬಗ್ಗೆ ಮಾತನಾಡುತ್ತಿದ್ದೆವು. ನಾವೇನು ನೀವು ಇಲ್ಲದಿರುವ ಸಮಸ್ಯೆ ಬಗ್ಗೆ ಮಾತನಾಡುತ್ತಿದ್ದೀರಿ ಎಂದೇವಾ? ನೀವು ನಮ್ಮ ಬಗ್ಗೆ ಉಪ್ಪಿಟ್ಟಾಗಿ ಮಾತನಾಡುತ್ತಿರುವಿರಿ. ಯುವರಾಣಿಯವರೇ, ಅದು ಉಪ್ಪಿಡ್ಡಲ್ಲ, ಸ್ಟುಪಿಡ್. ಹಿಡಿದ್ರೆ ಜಾಡ. ಹಾಗೆ ಮಾತನಾಡುತ್ತಿರುವಿರಿ. ನಮ್ಮಿಂದ ತಪ್ಪಾಗಿದೆ, ನಮ್ಮನ್ನು ಮನ್ನಿಸಿ. ಇನ್ನು ಮುಂದೆ ಈ ರೀತಿ ಮಾತನಾಡುವುದಿಲ್ಲ. ಈಗ ಮಾತಾಡಿದ್ದಕ್ಕೆ ನಿಮಗೆ ಶಿಕ್ಷೆ ಆಗಲೇಬೇಕು. ನಿಮ್ಮೊಟ್ಟಿಗೆ ನಾವು ಮಾತನಾಡಬೇಕು, ಬನ್ನಿ. ಯುವರಾಣಿಯವರೇ, ನಮ್ಮನ್ನೇಕೆ ಇಲ್ಲಿ ಕರೆತಂದಿರಿ? ಯಾರಾದರೂ ನೋಡಿದರೆ ತಪ್ಪು ತಿಳಿದುಕೊಳ್ಳುವುದಿಲ್ಲವೇ? ತಪ್ಪು ಮಾಡಲೆಂದೇ ಬಂದಿರುವಾಗ ಅವರು ತಪ್ಪು ತಿಳಿದುಕೊಳ್ಳುವುದರಲ್ಲಿ ತಪ್ಪೇನಿಲ್ಲ ಬಿಡಿ. ನಿಮ್ಮ ಮಾತು ನನಗೆ ಅರ್ಥವಾಗುತ್ತಿಲ್ಲ. ಅರ್ಥ ಮಾಡಿಕೊಳ್ಳಿ,
ಎಲ್ಲವೂ ಅರ್ಥವಾಗುತ್ತದೆ. ದಯವಿಟ್ಟು ನಮ್ಮ ಹೊಟ್ಟೆಯ ಮೇಲೆ ಕಲ್ಲು ಹಾಕಬೇಡಿ. ಈ ವಿಷಯ ರಾಜರಿಗೆ ತಿಳಿದರೆ ನಮ್ಮನ್ನು ನೇಣಿಗೇರಿಸುತ್ತಾರೆ. ನೀವೆಂತ ಶೂರರು, ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವ ಮಾರ್ಗ ನಿಮಗೆ ಗೊತ್ತಿಲ್ಲವೇ? ಏಕೀ ನಗು? ನಿಮ್ಮೀ ನಗು ನಮ್ಮಲ್ಲಿ ಭಯವನ್ನು ತರಿಸುತ್ತಿದೆ. ಭಯಪಡಬೇಡಿ ಮಯೂರ, ನಿಮ್ಮ ಶೌರ್ಯಕ್ಕೆ ಮೆಚ್ಚಿ ಇಲ್ಲಿ ಕರೆ ತಂದಿದ್ದೇನೆ. ನಿಮ್ಮ ಬಲ ಪರಾಕ್ರಮಗಳಿಗೆ ನಾನು ಸೋತಿದ್ದೇನೆ. ನೀವು ನಿಜವಾಗಿಯೂ ರಾಜತಾಂತ್ರಿಕರೇ. ಆದರೆ ನಿಮ್ಮ ವಿದ್ಯೆಯನ್ನು ಒಬ್ಬ ನಾಲಾಯಕನಿಗೆ ಹೇಳಿಕೊಟ್ಟು ವ್ಯರ್ಥ ಮಾಡಿಕೊಳ್ಳುತ್ತಿದ್ದೀರಾ. ಸ್ವಂತ ಬುದ್ಧಿ ಇಲ್ಲದವನಿಗೆ ಇದೆಲ್ಲವನ್ನು ಹೇಳಿಕೊಟ್ಟು ಏನು ಪ್ರಯೋಜನ? ಅವರು ಎಂಥವರೇ ಆಗಿರಲಿ, ಮಹಾರಾಜರ ಅಪ್ಪಣೆಯಾದ ಮೇಲೆ ಅವರಿಗೆ ವಿದ್ಯೆ ಕಲಿಸುವುದು ನಮ್ಮ ಕರ್ತವ್ಯ. ಕಲಿಸಿಕೊಟ್ಟ ಮೇಲೂ ಕಲಿಯದವನಿಗೆ ಏನು ಹೇಳಿಕೊಡುತ್ತೀರಾ? ನಿಮ್ಮ ದೃಷ್ಟಿಯಲ್ಲಿ ಬುದ್ಧಿವಾನನಿಗೆ ರಾಜನಾಗುವ ಯೋಗ್ಯತೆ ಇದೆಯೇ? ಅದನ್ನು ಈಗಲೇ ಹೇಳುವುದು ಕಷ್ಟ. ಸ್ವಲ್ಪ ದಿನಗಳ ನಂತರ ಹೇಳಬಹುದು. ಆದರೆ ನಾನು ಈಗಲೇ ಹೇಳುತ್ತೇನೆ, ಅವನಿಗೆ ರಾಜನಾಗುವ ಯಾವ ಯೋಗ್ಯತೆಯೂ ಇಲ್ಲ. ಸರಿಯಾಗಿ ಕತ್ತೆ ಹಿಡಿಯಲು ಬಾರದ ಅವನು ಈ ರಾಜ್ಯವನ್ನು, ನಮ್ಮನ್ನು ಹೇಗೆ ರಕ್ಷಿಸುವನು? ಈಗ ನಾನೇನು ಮಾಡಬೇಕೆನ್ನುತ್ತೀರಿ? ಆ ಬುದ್ಧಿ ಇಲ್ಲದ ಬುದ್ಧಿವಾನನನ್ನು ವಿವಾಹವಾಗಲು ನಮಗೆ ಇಷ್ಟವಿಲ್ಲ. ನಾವು ಇಷ್ಟಪಟ್ಟ ಹುಡುಗನನ್ನೇ ನಾವು ವಿವಾಹವಾಗುತ್ತೇವೆ. ಆ ಹುಡುಗ ಯಾರೆಂದು ಹೇಳಿ, ನಾನು ರಾಜರೊಡನೆ ಮಾತನಾಡಿ ಮದುವೆ ಮಾಡಿಸುತ್ತೇನೆ. ಅವರು ನೀವೇ. ಏನು ಹೇಳುತ್ತಿದ್ದೀರಿ ಯುವರಾಣಿಯವರೇ? ಈ ಮಾತನ್ನು ಮಹಾರಾಜರು ಕೇಳಿಸಿಕೊಂಡರೆ ನಮ್ಮ ರುಂಡವನ್ನು ಚೆಂಡಾಡಿ ಬಿಡುತ್ತಾರೆ. ತಪ್ಪು. ನೀವೆಲ್ಲಿ, ನಾವೆಲ್ಲಿ? ನಿಮ್ಮ ವಿದ್ಯೆಯ ಮುಂದೆ ನಾವೇನೇನೂ ಅಲ್ಲ. ನೀವು ಇದಕ್ಕೆ ಒಪ್ಪಲೇಬೇಕು, ಇಲ್ಲವಾದರೆ ನಾವು ಪ್ರಾಣ ತ್ಯಾಗ ಮಾಡುತ್ತೇವೆ. ಅಯ್ಯೋ, ಶಾಂತಂ ಪಾಪಂ, ಶಾಂತ ಪಾಪಂ, ಹಾಗೆಲ್ಲ ಹೇಳಬೇಡಿ. ಇದಕ್ಕೆ ನಮ್ಮ ಒಪ್ಪಿಗೆ ಇದೆ. ಆದರೆ ಮಹಾರಾಜರು ಒಪ್ಪಬೇಕಲ್ಲವೇ? ಅದರ ಬಗ್ಗೆ ಚಿಂತೆ ಬೇಡ. ಅವರನ್ನು ಒಪ್ಪಿಸುವ ಜವಾಬ್ದಾರಿ ನಮ್ಮದು. ಮಕ್ಕಳು ಇಷ್ಟಪಟ್ಟಿದ್ದನ್ನು ಒಪ್ಪದಿರುವಷ್ಟು ಕೆಟ್ಟವರಲ್ಲ ನಮ್ಮ ಪಿತಾಶ್ರೀ. ನೀವು ನಮ್ಮನ್ನು ವಿವಾಹವಾಗಿ ಈ ರಾಜ್ಯಾಧಿಕಾರವನ್ನು ವಹಿಸಿಕೊಂಡರೆ ನಾವು ತೋಪು, ಈ ಪ್ರಜೆಗಳೂ ತೋಪು. ಅದು ತೋಪಲ್ಲ, ಸೇಫ್. ಹಿಡಿದ್ರೆ ಜಾಡ. ಅಕ್ಕ, ಇಂದು ನೀವು ವಿಶ್ರಾಂತಿ ತೆಗೆದುಕೊಳ್ಳುವುದಿಲ್ಲವೇ? ಕಣ್ಣು ಮುಚ್ಚಿದರೆ ಸಾಕು, ಅವರೇ ಬಂದು ಕಣ್ಣೆದುರಿಗೆ ನಿಂತ ಹಾಗೆ ಅನಿಸುತ್ತದೆ. ಇನ್ನು ವಿಶ್ರಾಂತಿ ತೆಗೆದುಕೊಳ್ಳುವುದು ಹೇಗೆ? ನನಗೂ ಹಾಗೇ ಆಗುತ್ತಿದೆ. ಎಲ್ಲಿ ನೋಡಿದರೂ ಅವರೇ ಕಾಣುತ್ತಿದ್ದಾರೆ. ಕೈಯಲ್ಲಿ ಕತ್ತಿ ಹಿಡಿದು ಯುದ್ಧ ಮಾಡೋಣ ಬಾ ಎಂದಂತಿದೆ. ನನಗೂ ಅಷ್ಟೇ. ನಗು ನಗುತ್ತಾ ಹತ್ತಿರ ಕರೆದು ರಾಜವಿದೆಯನ್ನು ಹೇಳಿಕೊಡುತ್ತೇನೆ ಬಾ ಎಂದು ಮುಂದೆ ಹೇಳಲು ಪೈ ಆಗುವುದು. ಅಕ್ಕ, ಅದು ಪೈ ಅಲ್ಲ, ಶೈ. ಹಿಡ್ದೆ ಚಾಡ. ಅದೇ ಆಗುವುದು. ನಾವು ಅವರನ್ನು ಮದುವೆ ಆಗುವ ಕನಸು ನನಸಾಗುತ್ತಾ ಎಂಬ ಭಯ ಕಾಡುತ್ತಿದೆ. ಚಿಂತಿಸಬೇಡ ಚಂದ್ರ. ಪಿತಾಶ್ರೀ ಮಾತೆ ಇದುವರೆಗೂ ನಾವು ಕೇಳಿದ್ದನ್ನು ಇಲ್ಲ ಎಂದಿಲ್ಲ. ಇನ್ನು ಇವರನ್ನು ಕೇಳಿದರೆ ಬೇಡ ಅನ್ನೋರೇ. ಇದಕ್ಕೆ ಆ ಬುದ್ಧಿವಾನ ತೊಂದರೆ ಕೊಟ್ಟರೆ ನಮ್ಮರೂ ಅವನನ್ನು ವಿಚಾರಿಸಿಕೊಳ್ಳುತ್ತಾರೆ ಬಿಡು. ಪಾಂಡುರಂಗನ ದಯೆ ಇದ್ದರೆ ನಮ್ಮ ಆಸೆ ನೆರವೇರುವುದು. ವಿಠಲ ವಿಠಲ ಪಾಂಡುರಂಗ. ಎಲ್ಲ ತಿಳಿದಿರುವ ನೀವು ನನ್ನ ಮುಂದೆ ನಾಚುವುದೇಕೆ? ದೇವರು ಗಂಡಸರಿಗೆ ಎಷ್ಟೇ ಶಕ್ತಿಯನ್ನು ಕೊಟ್ಟಿದ್ದರೂ ಹೆಣ್ಣಿನ ಮುಂದೆ ಸೋಲುವ ಶಾಪವನ್ನು ಕೊಟ್ಟಿದ್ದಾನೆ. ಆದರೆ ನನ್ನ ಪ್ರಕಾರ ಅದು ಶಾಪವಲ್ಲ, ವರ. ಅದು ಸೋಲಲ್ಲ. ಆ ಸೋಲಲ್ಲೂ ಒಂದು ಗೆಲುವಿದೆ. ನಿಮ್ಮನ್ನು ಮಾತಿನಲ್ಲಿ ಸೋಲಿಸಲು ಆಗುವುದಿಲ್ಲ. ನಿಮ್ಮ ಸೌಂದರ್ಯದಿಂದ ಸೋಲಿಸುತ್ತಿದ್ದೀರಲ್ಲ. ಈ ನಿಮ್ಮ ಕೈಗಳನ್ನು ಹಿಡಿಯಲು ನಾನು ಪುಣ್ಯ ಮಾಡಿದ್ದೆ. ಪುಣ್ಯ ಮಾಡಿದ್ದು ನಾನು. ಗುರುಗಳೇ, ನನಗೆ ವಿದ್ಯೆಯನ್ನು ದಾರೆ ಎರೆಯುತ್ತೇನೆಂದು ಹೇಳಿ ಯುವರಾಣಿಗೆ ಅದೇನನ್ನೋ ದಾರೆ ಎರೆತಿದ್ದೀರಾ? ಶಿಷ್ಯ, ನಾ ಏನೇ ಮಾಡಿದರೂ ಅದರಲ್ಲಿ ಒಂದು ಒಳ್ಳೆ ಅರ್ಥ ಇರುತ್ತದೆ. ಇದೇ ರಾಜತಂತ್ರ. ನಿನಗೆ ಇವೆಲ್ಲ ತಿಳಿಯುವುದಿಲ್ಲ. ಬಾ ನನ್ನೊಟ್ಟಿಗೆ. ನೀವು ನನ್ನನ್ನು ಪಕ್ಕಕ್ಕೆ ಕರ್ಕೊಂಡು ಬರ್ತಿರೋದು ನೋಡಿದರೆ ಯಾರಿಂದಲೂ ನನ್ನನ್ನು ದೂರ ಮಾಡ್ತಿದ್ದೀರಂತ ಅನಿಸುತ್ತೆ. ಪರವಾಗಿಲ್ವೇ, ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವೆ. ಅರ್ಥ ಮಾಡಿಕೊಳ್ಳದಿದ್ದರೆ ನನ್ನ ತಲೆಗೆ ಕಿರೀಟ ಬರಬೇಕಲ್ವಾ? ಈಗಲೂ ಅದು ಬರೋದಿಲ್ಲ. ಇವತ್ತು ರಾಜತಂತ್ರದ ಬಗ್ಗೆ ಹೇಳುತ್ತೇನೆ. ಸರಿಯಾಗಿ ಗಮನವಿಟ್ಟು ಕೇಳಿಸಿಕೊ.
ಒಂದು ಹೆಣ್ಣಿಗೆ ಒಬ್ಬನ ಮೇಲೆ ಮನಸ್ಸಿಲ್ಲದಿದ್ದಾಗ ಆ ಮನಸ್ಸು ಇನ್ನೊಬ್ಬನನ್ನು ಬಯಸುತ್ತದೆ. ಉದಾಹರಣೆಗೆ ಚಂದ್ರ ಅವರಿಗೆ ನಿನ್ನ ಜೊತೆ ಮಾತನಾಡಲು ಇಷ್ಟ ಆಗುವುದಿಲ್ಲ, ಅದಕ್ಕೆ ಅವರು ನನ್ನ ಜೊತೆಗೆ ಮಾತನಾಡುತ್ತಿರುತ್ತಾರೆ. ಈ ಮಾತುಕತೆ ಮದುವೆವರೆಗೂ ಬಂದು ನಿಲ್ಲಬಹುದು. ಇದು ಆಗಬಾರದು ಎಂದಾದರೆ ಈಗಲೇ ನೀನು ಅವರಲ್ಲಿಗೆ ಹೋಗಿ ನನ್ನ ವಿರುದ್ಧ ಇಲ್ಲದನ್ನು ಹೇಳಿ ದ್ವೇಷ ಬರುವಂತೆ ಮಾಡು. ಆಗ ಮಾತ್ರ ನೀನು ಅವರ ಮನಸ್ಸಿನಿಂದ ದೂರವಾಗುವುದಿಲ್ಲ. ಗುರುಗಳೇ, ಆದರೆ ನಾನು ಅವಳ ಹತ್ರ ಹೋದರೆ ಅವಳು ಕಾದಿರುವ ಬಾಂಡ್ಲಿ ಥರ ಆಡ್ತಾಳಲ್ವಾ? ಎಷ್ಟೇ ಬಿಸಿ ಆದರೂ ನೀರು ಹಾಕಿದ್ರೆ ಚೊರ್ರಂತ ತಣ್ಣಗಾಗಲೇಬೇಕು. ಈಗ ನಿನ್ನ ಬುದ್ಧಿವಂತಿಕೆಯನ್ನು ನೀರನ್ನು ಹಾಕಿ ಅವರನ್ನು ತಣ್ಣಗೆ ಮಾಡು. ಇದು ನಿನಗೆ ಮುಂದೆ ಉಪಯೋಗಕ್ಕೆ ಬಂದರೆ ಬರಬಹುದು. ಅದೇಗೆ? ಯಾರಾದರೂ ನಿನ್ನ ವಿರುದ್ಧ ದಂಡೆತ್ತಿ ಬಂದಾಗ ಅವರ ಬಳಿ ನೀನು ಇದೇ ರೀತಿ ಮಾತನಾಡಿ ಯಾರು ನಿನ್ನ ವಿರುದ್ಧ ದಂಡೆತ್ತಿ ಕಳಿಸಿರುತ್ತಾರೋ ಅವರ ವಿರುದ್ಧವೇ ದಂಡೆತ್ತಿ ಹೋಗುವ ಹಾಗೆ ಮಾಡಬಹುದು. ಇದೇ ರಾಜತಂತ್ರ. ಹೌದು ಗುರುಗಳೇ, ನೀವು ಹೇಳಿದ್ದು ಸರಿಯಾಗಿಯೇ ಇದೆ. ಈ ಪ್ರಯೋಗವನ್ನು ಚಂದ್ರನ ಮೇಲೆಯೇ ಮಾಡಿ ಗೆಲ್ತೇನೆ. ಆಶೀರ್ವದಿಸಿ. ಒಳ್ಳೆಯದಾಗಲಿ. ಚಂದ್ರ, ನಿನ್ನ ಹತ್ರ ಸ್ವಲ್ಪ ಪರ್ಸನಲ್ ಡಿಸ್ಕಸ್ ಇದೆ, ಬಾ ನನ್ನ ಜೊತೆ. ನಾನು ಎಲ್ಲಿಗೂ ಬರುವುದಿಲ್ಲ. ಅದೇನೇ ಇದ್ದರೂ ಇಲ್ಲೇ ಹೇಳಿ. ಅನ್ನೋನ್ ಪರ್ಸನ್ಗಳ ಎದುರು ಡಿಸ್ಕಸ್ ಮಾಡೋದು ಕಷ್ಟ. ದಿಸ್ ಇಸ್ ಸೀಕ್ರೆಟ್ ಮ್ಯಾಟರ್. ಫಾಲೋ ವಿತ್ ಮೀ. ಬುದ್ಧಿವಾನ, ನಿನ್ನ ಬುಡಕ್ಕೆ ನೀನೇ ಎಳ್ಳು ನೀರು ಬಿಟ್ಕೊಳ್ಳೋಕೆ ಹೋಗ್ತಾ ಇದೀಯ. ಹೋಗು ಹೋಗು, ಒಳ್ಳೇದಾಗಲಿ. ಬ್ಯಾ. ಪರವಾಗಿಲ್ಲ, ಇವತ್ತಲ್ಲ ನಾಳೆ ಈ ಕೈ ನೀ ನನಗೆ ಕೊಡ್ಲೇಬೇಕು. ಅದು ಖಂಡಿತ. ಇಲ್ಲಿಗೆ ಕರೆದುಕೊಂಡು ಬಂದ ವಿಷಯ? ಚಂದ್ರ, ನೀನು ಆ ಚಾಣಕ್ಯನೊಂದಿಗೆ ಅಷ್ಟೊಂದು ಸಲಿಗೆಯಾಗಿ ನಡ್ಕೊಳ್ತಿರೋದು ನನಗೆ ಸರಿ ಕಾಣಿಸ್ತಾ ಇಲ್ಲ. ಸರಿ ಬಿಡಿ, ಇನ್ನು ಮುಂದೆ ನಿಮಗೆ ಸರಿ ಕಾಣಿಸುವ ಹಾಗೆ ಮಾತನಾಡುತ್ತೇನೆ. ನಾನು ಹೇಳಿದ್ದು ಹಾಗಲ್ಲ. ಅವರೆಲ್ಲ ನಮ್ಮ ಬಿಸ್ಕಿಯಿಂದ ಬದುಕುತ್ತಿರುವವರು. ಹಾಗಾಗಿ ನಾವು ಅಂತವರ ಸಹವಾಸ ಮಾಡಬಾರ್ದು. ನೀವು ಅವರ ಸಹವಾಸ ಮಾಡಿದ್ದೀರಲ್ಲವೇ? ಅವರಿಂದ ವಿದ್ಯೆ ಕಲಿಯುತ್ತಿದ್ದೀರಿ? ನಾನೇನು ಧರ್ಮಕ್ಕೆ ವಿದ್ಯೆ ಕಲಿಯುತ್ತಿಲ್ಲ, ಹಣವನ್ನು ಕೊಟ್ಟು ವಿದ್ಯೆ ಕಲಿಯುತ್ತಿದ್ದೇನೆ. ಅದರಲ್ಲೂ ನಾನು ಮಾತನಾಡುವುದೇ ಬೇರೆ, ನೀನು ಮಾತಾಡುವುದೇ ಬೇರೆ. ಹಾಗಾಗಿ ನೀನು ಅವನ ಹತ್ರ ಮಾತಾಡಬಾರ್ದು. ಅವರೊಂದಿಗೆ ಏಕೆ ಮಾತನಾಡಬಾರದೆಂದು ಒಂದೇ ಒಂದು ಕಾರಣ ಕೊಡಿ, ಆಗ ಅವರೊಂದಿಗೆ ಮಾತನಾಡುವುದಿಲ್ಲ. ಹಾಗಾದರೆ ಸರಿಯಾಗಿ ಕೇಳಿಸ್ಕೊ. ನೀನು ನನ್ನ ಮಡದಿಯಾಗುವವಳು, ರಾಣಿಯಾಗಿ ನನ್ನೊಂದಿಗೆ ಬಾಳುವವಳು. ಹಾಗಾಗಿ ನೀನು ಅವನ ಸಹವಾಸ ಮಾಡಿದರೆ ಇದನ್ನು ನೋಡಿದ ನನ್ನ ಶತ್ರುಗಳು ನಾಳೆ ಇದನ್ನೇ ನೆಪವಾಗಿಟ್ಟುಕೊಂಡು ನನ್ನ ರಾಜ್ಯವನ್ನು ಕಿತ್ತುಕೊಳ್ಳಬಹುದು. ಆಗ ನಿನ್ನಪ್ಪನ ಮನಸ್ಸಿಗೂ ನೋವಾಗ್ತದೆ. ಅದಕ್ಕಾಗಿ ಹೇಳ್ತಾ ಇದ್ದಾನೆ, ನೀನು ಅವನ ಸಹವಾಸ ಮಾಡಬಾರ್ದು. ಅರ್ಥ ಆಯ್ತಾ? ಅರ್ಥವಾಯಿತು ಮಾವ. ಯಾರು? ನನ್ನ? ನೀವೆಷ್ಟು ಬುದ್ಧಿವಂತರು, ರಾಜನಾಗಲು ಲಾಯಕ್ಕಾಗಿದ್ದೀರಿ. ನಿನ್ನಂಥ ಸುಂದರಿಯನ್ನ ಪಡೆಯಬೇಕಾದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ. ಇನ್ನು ಮುಂದೆ ಅವನು ನಿನ್ನ ಹತ್ರ ಬಂದು ಮಾತನಾಡಿದ್ರು ನೀನು ಅವನ ಹತ್ರ ಮಾತಾಡಬಾರ್ದು. ಸರಿ ಬಿಡಿ ಮಾವ. ಯಾರು? ನಾನು? ಇಲ್ಲ, ನಾನು ಯುವರಾಣಿಯವರ ಜೊತೆ ಮಾತನಾಡಬೇಕಿತ್ತು. ನಿನ್ನೊಂದಿಗೆ ಮಾತನಾಡುವ ಯಾವ ವಿಷಯವೂ ಇಲ್ಲ. ನನ್ನೊಂದಿಗೆ ಮಾತನಾಡಲು ನಿನಗೆ ಯೋಗ್ಯತೆ ಕೂಡ ಇಲ್ಲ. ಯಾಕೆ ಹೀಗೆ ಮಾತನಾಡುತ್ತಿರುವಿರಿ? ನಾನೇನು ಅಂತ ತಪ್ಪು ಮಾಡಿದ್ದೇನೆ? ಅದನ್ನು ನೀನು ಕೇಳಬೇಕಾಗಿಲ್ಲ, ನಾನು ಹೇಳಲು ಬೇಕಾಗಿಲ್ಲ. ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಹೋಗು. ಪುನಃ ನನ್ನೊಂದಿಗೆ ಮಾತನಾಡಲು ನೆಪ ಮಾಡಿಕೊಂಡು ಬಂದರೆ ನನ್ನ ಮಾವನಿಗೆ ಹೇಳಿ ನಿನ್ನ ಶಿರಚ್ಛೇದನ ಮಾಡಿಸುವೆ. ಬುದ್ಧಿವಾನ, ಏನಪ್ಪ ಇದು? ಮೊದಲೆಲ್ಲ ಯುವರಾಣಿಯವರು ಬೆಣ್ಣೆ ತರ ಮಾತಾಡ್ತಾ ಇದ್ರು, ಈಗ ದೊಣ್ಣೆ ಪೆಟ್ಟು ಕೊಟ್ಟವ್ರ ತರ ಮಾತಾಡ್ತಾ ಇದ್ದಾರೆ. ಯಾಕೆ ಹೀಗೆ? ಇನ್ನು ಮುಂದೆ ಹಾಗೆ ಅವಳ ಹತ್ರ ನೀನು ಹೋಗು, ಊರಿನ ಮುಗ್ತಾಳೆ. ಇಷ್ಟು ಕೋಪ ಬರುವಂಥದ್ದು ನೀನು ಏನು ಹೇಳಿದೆ? ಅದನ್ನೆಲ್ಲ ಹಾಗೆ ಹೇಳುವಂತಿಲ್ಲ, ರಾಜತಂತ್ರ. ಮಯೂರ, ನೀವು ಗೋಟ್? ಯುವರಾಣಿಯವರೇ, ಅದು ಗೋಟ್ ಅಲ್ಲ, ಗ್ರೇಟ್. ಹಿಡಿದ್ರೆ ಜಾಡ. ಅದೇ ಹೇಳಿ ಯುವರಾಣಿಯವರೇ, ಯಾಕಾಗಿ ನಾನು ಗ್ರೇಟ್? ನೋಡಿ, ನೀವು ನನ್ನನ್ನು ಯುವರಾಣಿ ಎಂದು ಕರೆಯಬೇಡಿ, ಪ್ರೀತಿಯಿಂದ ಇಂದ್ರ ಎಂದು ಕರೆಯಿರಿ. ಹಾಗೆ ಕರೆಯಲು ನನಗೆ ನಾಚಿಕೆ ಆಗುತ್ತದೆ. ನಾಚಿಕೆ ಪಡಬೇಕಾಗಿರುವುದು ನೀವಲ್ಲ, ನಾನು. ಹೇಳು ಇಂದ್ರ, ಯಾಕಾಗಿ ನಾನು ಗ್ರೇಟ್?
ಇಷ್ಟು ಭಾರವಾದ ಕತ್ತಿಯನ್ನು ಹಿಡಿದು ಹೋರಾಡುತ್ತೀರಲ್ಲ ಅದಕ್ಕೆ. ಗುರುಗಳೇ, ಏನಿದು? ಇಂದ್ರಳ ಕೈಗೆ ಕತ್ತಿಯನ್ನು ಕೊಟ್ಟಿದ್ದೀರಾ? ನಿನಗೆ ಕತ್ತಿ ಹಿಡಿಯಲು ಬರುವುದಿಲ್ಲವಲ್ಲ, ಅದಕ್ಕೆ ಇಂದ್ರಳ ಕೈಲಿ ಕೊಟ್ಟು ನೋಡಿದೆ. ಹಾಸ್ಯ ಮಾಡಿದೆ. ನೀನು ಕತ್ತಿ ಜಳಪಿಸುವ ಪರಿಯನ್ನು ನೋಡಿ ಇಂದ್ರ ಹೊಗಳುತ್ತಿದ್ದಳು. ಹೌದು, ನೀವು ಕತ್ತಿ ಹಿಡಿದು ಓಡಾಡುತ್ತಿದ್ದರೆ ಮತ್ತೆ ಬಬ್ರುಹಾನ ಹುಟ್ಟಿ ಬಂದನೇನೋ ಅನ್ನಿಸುವುದು. ಇನ್ನು ಸ್ವಲ್ಪ ದಿವಸವಷ್ಟೇ ನೀವು ಈ ರಾಜ್ಯದ ರಾಜ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇಂದು ನಾನು ನಿನಗೆ ಇನ್ನೊಂದು ವಿದ್ಯೆಯನ್ನು ಹೇಳಿಕೊಡುತ್ತೇನೆ. ಏನದು? ತೆಗೆದುಕೋ ಇದನ್ನು. ನೇರವಾಗಿ ಗುರಿ ಇಟ್ಟು ಸಿಂಹಾಸನಕ್ಕೆ ಹೊಡೆ. ಮಾವ, ನೀವೇ ಈಟಿ ಸೀರಿ ಅಂದ್ರೆ ನೀವೇ ಹೋಗಿ ಅಲ್ಲಿ ಮಲಗಿರುವಿರಿ. ಅದು ಗುರಿ ಸ್ವಲ್ಪ ತಪ್ಪಿದ್ದು, ಅದಕ್ಕೆ ಅದು ಅಲ್ಲೇ ಬಿಟ್ಟು ನಾವಲ್ಲಿ ಇಲ್ಲಿ ಬಿದ್ದೆ. ಇಷ್ಟಕ್ಕೆ ಹೀಗಾದ್ರೆ ಹೇಗೆ? ಬನ್ನಿ, ಮತ್ತೊಮ್ಮೆ ಗುರಿ ಇಟ್ಟು ಪ್ರಯತ್ನಿಸುವಿರಂತೆ. ಅದನ್ನು ಆಮೇಲೆ ಪ್ರಯತ್ನ ಪಡ್ತೇನೆ. ಈಗ ಬೇರೆ ಯಾವುದಾದ್ರೂ ಇದ್ರೆ ಹೇಳಲ್ಲ. ಸರಿ, ಹಾಗಿದ್ದರೆ ನೀವೀಗಲೇ ಓಡಿ ಹೋಗಿ ಊರ ಹೊರಗಿರುವ ಶಿವನ ದೇವಾಲಯದ ಪಕ್ಕದಲ್ಲಿರುವ ಸಂಪಿಗೆ ಮರದಲ್ಲಿ ಯುವರಾಣಿಯವರಿಗಾಗಿ ಒಂದು ಹೂವನ್ನು ತರಬೇಕು. ಇದಕ್ಕೆ ನಿಮಗೆ ಕಾಲಾವಕಾಶ 10 ನಿಮಿಷಗಳು ಮಾತ್ರ. 10 ನಿಮಿಷ ಬೇಡ, 2 ನಿಮಿಷ ಸಾಕು. ಈಗ ಹೋಗಿ ಈಗ ಬರ್ತೇನೆ. ಏಕೆ ನಗುತ್ತಿದ್ದಿ ಇಂದ್ರ? ಇನ್ನೇನು, ಊರ ಆಚೆ ಯಾವ ಸಂಪಿಗೆ ಮರವೂ ಇಲ್ಲ ಎಂದು ಚಿಕ್ಕ ಮಕ್ಕಳಿಗೂ ಗೊತ್ತು. ಪಾಪ ಇವರಿಗೆ ಗೊತ್ತಿಲ್ಲ. ಇಂಥ ಬುದ್ಧಿ ಇಲ್ಲದ ಮನುಷ್ಯನನ್ನು ಹೇಗೆ ಮದುವೆ ಆಗಲು ಸಾಧ್ಯ? ಅದಕ್ಕೆ ತಾನೇ ನನ್ನಂತ ಪರಾಕ್ರಮಿಯನ್ನು ನೀನು ಬುಟ್ಟಿಗೆ ಹಾಕಿಕೊಂಡದ್ದು. ನಾನು ನಿಮ್ಮನ್ನ ಬುಟ್ಟಿಗೆ ಹಾಕಿಕೊಂಡಿಲ್ಲ, ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಅಲ್ಲಿ ಯಾವ ಸಂಪಿಗೆ ಮರ ಕೂಡ ಇಲ್ಲ. ನಿನಗೆ ಎಲ್ಲಿ ಏನಿದೆ ಎಂಬುದೇ ಗೊತ್ತಿಲ್ಲ, ಇನ್ನು ಶತ್ರುಗಳನ್ನು ಹೇಗೆ ಕಂಡು ಹಿಡಿಯುತ್ತೀಯ? ನೀನು ಕಲಿಯುವುದು ಕಷ್ಟ. ಗುರುಗಳೇ, ಆ ಥರ ಹೇಳ್ಬಿಡಿ. ಇದೊಂದು ಅವಕಾಶ ಕೊಟ್ಟು ನೋಡಿ, ಶ್ರದ್ಧೆಯಿಂದ ಕಲಿತೇನೆ. ನೀನು ಶ್ರದ್ಧೆಯಿಂದ ಕಲಿಯಲೇಬೇಕು. ಇಲ್ಲವಾದರೆ ನಿನ್ನ ಆಸೆಗಳಿಗೆ ಶ್ರದ್ಧಾಂಜಲಿ ಇಡಬೇಕಾಗುತ್ತದೆ. ಚಂದ್ರ ಅವರೇ, ನೀವು ಪದೇ ಪದೇ ನನ್ನನ್ನು ಭೇಟಿಯಾಗುತ್ತಿದ್ದರೆ ತಪ್ಪಾಗುತ್ತದೆ. ಯಾರಾದರೂ ನೋಡಿದರೆ ಎಡವಟ್ಟಾಗುತ್ತದೆ. ಚಿಂತಿಸಬೇಡಿ, ಯಾರೂ ಇಲ್ಲದನ್ನು ನೋಡಿಯೇ ನಾನು ಇಲ್ಲಿಗೆ ಬಂದಿದ್ದು. ಈಗ ಬಂದಿದ್ದು ಏಕೆ? ನಾನು ಇಲ್ಲಿಗೆ ಬಂದದ್ದು ನಿಮಗೆ ಇಷ್ಟವಾಗಲಿಲ್ಲವೇ? ನನ್ನೊಡನೆ ಮಾತನಾಡಲು ನಿಮಗೆ ಆಸೆ ಇಲ್ಲವೇ? ಚೆ ಹಾಗೇನಿಲ್ಲ. 24 ಗಂಟೆನೂ ನಿಮ್ಮ ಜೊತೆನೇ ಇರಬೇಕು ಅನ್ನೋದು ಆಸೆ. ಆದರೆ ಅದು ಈಗಲ್ಲ, ಎಲ್ಲರೂ ಒಪ್ಪಿ ನಮ್ಮ ಮದುವೆ ಆದ ಮೇಲೆ. ಆ ಸಮಯ ಈಗ ಬಂದಿದೆ ಎಂದುಕೊಳ್ಳಿ. ನಾನು ಈಗ ಇಲ್ಲಿಗೆ ಬಂದದ್ದು ನಿಮಗೆ ಆ ಬುದ್ಧಿವಾನನ ಬಗ್ಗೆ ಮನವರಿಕೆ ಮಾಡಲು. ನೋಡಿ, ನೀವು ಹೇಳಿದ ಕೂಡಲೇ ನನ್ನ ಜೊತೆ ಹೇಗೆ ಮಾತನಾಡಿದ. ಸ್ವಲ್ಪವೂ ಸ್ವಂತ ಬುದ್ಧಿ ಎಂಬುದೇ ಇಲ್ಲ. ಅವನ ಮುಂದೆ ನಿಮ್ಮನ್ನು ಬೈದುದನ್ನು ನೋಡಿ ನಿಜವೆಂದು ಭಾವಿಸಿದ್ದಾನೆ. ಶತದಡ್ಡ. ಅವನು ಶತದಡ್ಡನೆಂದು ನನಗೆ ಮೊದಲ ದಿನವೇ ತಿಳಿಯಿತು. ಅವನ ಸ್ನೇಹಿತನ ಮಾತನ್ನು ಕೇಳದೆ ಏನನ್ನೂ ಮಾಡುವುದಿಲ್ಲ. ಅದಕ್ಕೆ ಅವನಿಂದ ಅವನನ್ನು ದೂರ ಮಾಡಿದೆ. ಈಗ ಅವನಿಗೆ ತಲೆ ಇದೆ, ಮೆದುಳಿಲ್ಲ. ನೀವು ತುಂಬಾ ಚೆನ್ನಾಗಿ ಮಾತನಾಡುತ್ತೀರಿ. ನೀವು ಮಾತನಾಡುವುದನ್ನು ಕೇಳುತ್ತಿದ್ದರೆ ಹಾಗೆಯೇ ಕೇಳುತ್ತಿರಬೇಕು ಎನಿಸುತ್ತದೆ. ಮಾತು ಮಾತ್ರ ಚೆನ್ನಾಗಿದೆಯಾ? ನಾನು ನೀವು ತುಂಬಾ ಚೆನ್ನಾಗಿದ್ದೀರಿ. ಯಾಲ್ಲ, ಇದು ಇಷ್ಟು ದೂರಾಗೆ ಬಂದ್ಬಿಟ್ಟಿದ್ಯಾ? ಈ ಗುರುಗಳಿಬ್ರು ಬುದ್ಧಿವಾನ್ಗೆ ಪಾಠಗೆ ಹೇಳ್ಕೊಡಿ ಅಂದ್ರೆ ಯುವರಾಣಿಗೆ ಪ್ರೇಮಗೆ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಒಟ್ನಲ್ಲಿ ನಮ್ದಕ್ಕೆ ಬುದ್ಧಿವಾನ್ಗೆ ಏನೋ ತೊಂದರೆ ಕಾದಿದೆ. ಇದನ್ನ ಅವರಿಗೆ ಹೇಳಲೇಬೇಕು. ಸುಳ್ಳು ತೆರೆಯಬೇಡ. ಯುವರಾಣಿಯರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನಿಂದ ನಿನ್ನನ್ನು ದೂರಪಡಿಸಿದನೆಂಬ ಒಂದೇ ಒಂದು ಕಾರಣಕ್ಕೆ ನನ್ನ ಹತ್ರನೇ ಫಿಟ್ಟಿಂಗ್ ಇಡ್ತೀಯ. ನಮ್ದಕ್ಕೆ ಅದ್ರ ಅವಶ್ಯಕತೆ ಇಲ್ಲ. ನಿಮ್ದಕ್ಕೆ ಯೋಚನೆ ಮಾಡಕ್ಕೆ ಬುದ್ಧಿ ಇಲ್ಲ ಅಂದ್ರೆ ನಮ್ದಕ್ಕೆ ಬುದ್ಧಿ ಇಲ್ವಾ? ಅವ್ರಿಬ್ರಿಗೆ ಏನ್ ಮಾಡ್ತಿದ್ರು ಅನ್ನೋದನ್ನ ನಮ್ಮ ಕಣ್ಣಾರೆಗೆ ನೋಡಿದೀವಿ. ಇದು ಇಲ್ಲಿಯವರೆಗೂ ಬಂದು ಬಿಟ್ಟಿತೆ. ಬಡ್ಕೊಂಡೆ ಮಹಾರಾಜರಿಗೆ, ಹೊರಗಿನವರು ಬೇಡ, ನಾವೇ ವಿದ್ಯೆಯನ್ನು ಕಲಿಸುತ್ತೇವೆ ಎಂದು.
ಆದರೆ ಅವರು ನನ್ನ ಮಾತನ್ನು ಕೇಳಲೇ ಇಲ್ಲ. ಮಂತ್ರಿ ಮಹಾಶಯರೇ, ಈ ತರ ಮಾತನ್ನು ನಂಬದಿರಿ. ಯುವರಾಣಿಯರನ್ನು ನಾನು ಮಾತನಾಡಿಸಿಕೊಂಡು ಬಂದಿದ್ದೀನಿ. ಅವರ ತಲೆಯಲ್ಲಿ ಅಂತ ಯೋಚನೆಗಳು ಯಾವುದಿಲ್ಲ. ಅವರಿಬ್ರು ನಿಮ್ ಮುಂದೆಗೆ ನಾಟಕಗೆ ಮಾಡ್ತಾ ಇದ್ದಾರೆ. ನೀವ್ ಏನ್ ಹೇಳಿದ್ರು ನಂಬ್ತೀರಾ ಅಂತ ದ್ರೋಹಗೆ ಮಾಡ್ತಾ ಇದ್ದಾರೆ. ಅಲ್ಲಾಕೆ ಕಸಂ, ಅವರಿಬ್ರಿಗೆ ಪ್ಯಾರ್ಗೆ ಮಾಡ್ತಾ ಇದ್ದಾರೆ. ಬರೀ ಪ್ಯಾರ್ಗೆ ಅಷ್ಟೇ ಅಲ್ಲ, ಶಾದಿಗೇನು ಮಾಡ್ತಾರೆ. ನಾನು ಈ ಕುಳ್ಳನ ಮಾತನ್ನು ನಂಬುತ್ತೇನೆ. ಅವನು ಯಾವತ್ತೂ ಸುಳ್ಳು ಹೇಳಿಲ್ಲ. ಅಲ್ಲ, ಆ ಯುವರಾಣಿಯರು ನಿಮ್ಮನ್ನು ಬಿಟ್ಟು ಗುರುಗಳ ಹಿಂದೆ ಹೇಗೆ ಬಿದ್ದರು? ಎಲ್ಲ ಇವ್ರದಕ್ಕೆಯಿಂದಾನೇ ಆಗಿದ್ದು. ಗುರುಗಳು ಏನ್ ಹೇಳಿದ್ರು ನಮ್ಗೆ ಬಿಡ್ತಾರೆ. ಇವ್ರಿಗೆ ಸ್ವಂತಾಗಿ ಬುದ್ಧಿನೇ ಇಲ್ಲ. ಅವ್ರ ಮಾತು ಕೇಳ್ಕೊಂಡು ನಮ್ದಕ್ಕೆ ದೂರ ಮಾಡಿದ್ರು. ನಾನು ಇವ್ರಿಗೆ ಮೋಸಾಗಿ ಮಾಡ್ತೀನಾ? ನನ್ನನ್ನು ಕ್ಷಮಿಸಿ ಬಿಡು ಗೆಳೆಯ. ಬಾ, ನನ್ನ ತಬ್ಬಿಕೋ. ನೀವಿಲ್ಲಿ ತಬ್ಬಿಕೊಂಡಿರಿ, ಅಲ್ಲಿ ಯುವರಾಣಿಯರು ಗುರುಗಳನ್ನು ತಬ್ಬಿಕೊಂಡಿರುತ್ತಾರೆ. ಈ ವಿಷಯವನ್ನು ಮೊದಲು ಮಹಾರಾಜರಿಗೆ ತಿಳಿಸಬೇಕು. ನೋಡಿದಿರಾ ಮಹಾಪ್ರಭು, ಇವರು ನಿಮಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ. ಇವರನ್ನು ಸುಮ್ಮನೆ ಬಿಡಬೇಡಿ, ಕಠಿಣ ಶಿಕ್ಷೆ ಕೊಡಿ. ನಮಗೂ ಮಾತಾಡೋಕೆ ಸ್ವಲ್ಪ ಅವಕಾಶ ಕೊಡಿ. ನಿಮಗೆ ಅವಕಾಶ ಕೊಟ್ಟರೆ ನಿಮ್ಮ ಮಾತಿನ ಮೋಡಿಯಿಂದ ಮಹಾರಾಜರ ತಲೆಯನ್ನು ಕೆಡಿಸಿ ಬಿಡ್ತೀರಾ? ಮಹಾರಾಜರಿಗೆ ನಿಮ್ಮ ಹಾಗೆ ಬುದ್ಧಿ ಇಲ್ಲವೇ? ಅವರಿಗೂ ಸ್ವಂತ ಬುದ್ಧಿ ಇದೆ. ಏನು ಹೇಳಬೇಕು ಅನ್ನುತ್ತಿದ್ದೀರೋ ಅದನ್ನು ಮೊದಲು ಹೇಳಿ. ಮಹಾಪ್ರಭು, ಇದರಲ್ಲಿ ನಮ್ಮದೇನು ತಪ್ಪಿಲ್ಲ. ಪ್ರೀತಿಸೋ ತಪ್ಪು ಅಂತ ನಾವು ಹೇಳಿದ್ರು ಪ್ರೀತಿಸು ತಪ್ಪೇನಿಲ್ಲ ಅಂತ ನಿಮ್ಮ ಮಕ್ಕಳೇ ಹೇಳಿದರು. ಅದಕ್ಕೆ ಅವರಿಗೆ ಇಷ್ಟ ಆಗೋ ತರ ನಾವು ನಡೆದುಕೊಂಡೆವು. ಇದರಿಂದ ನಮ್ ಬುದ್ಧಿವಂತ ಸಾಹೇಬ್ರಿಗೆ ಕಷ್ಟಕ್ಕೆ ಆಗ್ತಾ ಇದೆಯಲ್ಲ. ನಿಮ್ದಕ್ಕೆ ಕಷ್ಟ ಆದ್ರೆ ನಮ್ದಕ್ಕೆ ಏನು ಮಾಡಕ್ಕಾಗಲ್ಲ. ಇವ್ರು ಇಂಥವ್ರು ಅಂತ ಗೊತ್ತಿದ್ದೆ ಯುವರಾಣಿಯವರು ನಮ್ಮನ್ನು ಇಷ್ಟಪಟ್ಟಿದ್ದು. ನೋಡಿದಿರಾ ಪ್ರಭು, ತಪ್ಪು ಮಾಡಿಯೂ ಹೇಗೆ ಸಮಜಾಯಿಷಿ ಕೊಡುತ್ತಾರೆಂದು. ಇವರನ್ನು ಹೀಗೆ ಬಿಟ್ಟರೆ ನಿಮ್ಮ ಆಸನಕ್ಕೆ ಕೈ ಹಾಕಿ ಬಿಡುತ್ತಾರೆ. ಅಂಥ ಕಂತ್ರಿ ಬುದ್ಧಿ ನಮಗಿಲ್ಲ ಮಹಾಪ್ರಭು. ಅದೇನಿದ್ರು ಮಂತ್ರಿಗಳದ್ದು. ಮನ್ಸಲ್ಲಿರೋದೇ ತಾನೇ ಆಚೆ ಬರೋದು. ಸಾಕು ಮಾಡಿ ನಿಮ್ಮ ಪ್ರಲಾಪವನ್ನು. ಗುರುಗಳು ಎಂದು ಮರ್ಯಾದೆ ಕೊಟ್ಟರೆ ಗುರು ಕಾಣಿಕೆಗೆಂದು ನಮ್ಮ ಪುತ್ರಿಯನ್ನೇ ಬಯಸುತ್ತೀರಾ? ಇಲ್ಲ ಮಹಾಪ್ರಭು, ನಮಗೆ ಅಂತ ಬುದ್ಧಿ ಇಲ್ಲ. ಇವರ ಮಾತನ್ನು ನಂಬಬೇಡಿ ಮಾವಾಜಿ. ಇವರು ಮಾಡಿರುವ ತಪ್ಪಿಗೆ ಇವರನ್ನು ಎಲಿಫೆಂಟಿನ ಕಾಲಿನಿಂದ ತುಳಿಸಿ ಇವರ ಡೆಡ್ ಬಾಡಿಯನ್ನು ಊರಿನಿಂದ ಆಚೆ ಎತ್ತಿರಿ. ಗುರುಗಳು ಎಂದು ಗೌರವ ಕೊಡುತ್ತಿದ್ದೇನೆ. ಹಾಗಾಗಿ ನಿಮ್ಮನ್ನು ಈ ರಾಜ್ಯದಿಂದ ಗಡೀಪಾರು ಮಾಡುತ್ತಿದ್ದೇನೆ. ಒಂದು ವೇಳೆ ಈ ರಾಜ್ಯದಲ್ಲಿ ಕಾಣಿಸಿದ್ದೀಯಾ ಆದರೆ ನಿಮ್ಮನ್ನು ಆಲೆಯ ಕಾಲಿನಿಂದ ತುಳಿಸುತ್ತೇನೆ. ಬುದ್ಧಿವಾನ್, ಮುಂದಿನ ವಾರವೇ ನನ್ನ ಪುತ್ರಿಯರ ಜೊತೆ ನಿನ್ನ ಮದುವೆ. ಅಲ್ಲಿಯವರೆಗೆ ಅವರನ್ನು ಕಾಯುವ ಜವಾಬ್ದಾರಿ ನಿನ್ನದು. ಅಕ್ಕ, ಮಾತೆ ಹಾಗೂ ಪಿತಾಶ್ರೀ ಹೀಗೆ ಮಾಡುತ್ತಾರೆಂದು ನಾನು ಊಹಿಸಿರಲಿಲ್ಲ. ನಮ್ಮ ಮಾತನ್ನು ಅವರು ಒಪ್ಪಿಕೊಳ್ಳುತ್ತಾರೆ ಎಂದುಕೊಂಡಿದ್ದೆ. ಆದರೆ ನಮ್ಮ ಮದುವೆಯನ್ನು ಆ ಬುದ್ಧಿವಾನನ ಜೊತೆ ನಿಶ್ಚಯಿಸಿದ್ದಾರಲ್ಲ. ತಂಗಿ, ಎಲ್ಲ ಪ್ರೀತಿಯಲ್ಲೂ ಅಪ್ಪ ಅಮ್ಮನೇ ದ್ವೇಷಿಗಳು. ನಮ್ಮ ಕಥೆಯಲ್ಲೂ ಹಾಗೆ ಆಗಿದೆ ಬಿಡು. ಇದೇನಕ್ಕ ಇಷ್ಟು ಸಲೀಸಾಗಿ ಮಾತನಾಡುತ್ತಿರುವೆ? ಮುಂದೇನಾಗುವುದು ಎಂಬ ಭಯ ಕಾಡುತ್ತಿದ್ದ ನನಗೆ. ಚಿಂತಿಸಬೇಡ ಸಹೋದರಿ. ಯಾರೇ ಅಡ್ಡ ಬಂದರೂ ನಮ್ಮ ಪ್ರೀತಿಯನ್ನು ದೂರ ಮಾಡಲು ಸಾಧ್ಯವಿಲ್ಲ. ನಾವು ಯಾರನ್ನು ಇಷ್ಟಪಟ್ಟಿದ್ದೇವೋ ಅವರನ್ನೇ ವಿವಾಹವಾಗೋಣ. ಸತ್ಯ ಹರಿಶ್ಚಂದ್ರ ಸ್ಮಶಾನ ಕಾದಿರುವ ಹಾಗೆ ಬುದ್ಧಿವಾನ ನಮ್ಮನ್ನು ಕಾಯುತ್ತಿದ್ದಾನೆ. ಹೀಗಿರುವಾಗ ನಾವು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಆ ಬುದ್ಧಿವಾನನ ಬುದ್ಧಿ ಕೆಡಿಸಲು ಕಷ್ಟವೇ? ಐ ಲೈಕ್ ಇಟ್. ಇಂದ್ರ, ಚಂದ್ರ, ನಿಮ್ಮಿಬ್ಬರ ನಗುವನ್ನು ನೋಡ್ತಾ ಇದ್ರೆ ನನಗೆ ಆನಂದವಾಗ್ತಾ ಇದೆ. ಇಂದ್ರ, ಚಂದ್ರ, ಯಾಕೆ ಆ ತರ ನಕ್ಕು ನನ್ನನ್ನು ಒಳ ಬರುವ ಹಾಗೆ ಮಾಡಿದ್ದು? ಬಲಿ ಕೊಡಲು ಅಂದರೆ ನಿಮ್ಮೊಡನೆ ಮಾತನಾಡಲು ಇಚ್ಛೆಯಾಗಿತ್ತು. ಹಾಗಾಗಿ ನೀವು ಒಳ ಬರುವ ಹಾಗೆ ಮಾಡಿದೆವು. ಅಬ್ಬ, ಇಷ್ಟು ದಿನದ ಬಳಿಕವಾದರೂ ನನ್ನ ಜೊತೆ ಮಾತಾಡ್ಬೇಕಂತ ನಿಮ್ಗೆ ಅನಿಸ್ತಲ್ಲ? ಮಾವ, ನೀವೇ. ನೀವು ಇಷ್ಟು ರಾಂಗ್ ಪರ್ಸನ್ ಅಂತ ಗೊತ್ತಿರಲಿಲ್ಲ. ಇಂದ್ರ, ಅದು ರಾಂಗ್ ಪರ್ಸನ್ ಅಲ್ಲ, ರಾಂಗ್ ಪರ್ಸನ್. ಹೇಳಿದ್ರೆ ಚಾಡ. ನೀವೇ ನಮ್ಮ ಪಾಲಿಗೆ ಬಬ್ರುವಾಹನ ಇದ್ದ ಹಾಗೆ. ಆದ್ರೆ ನಾವೇ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅವರು ಬಿಟ್ಟರೆ ತಾನೆ, ಅದಕ್ಕೆ ಗತಿ ಬಂದಿರೋದು. ಅವರಿಗೆ ಹಾಗೇ ಆಗಬೇಕು. ನಮ್ಮನ್ನು ಮರಳು ಮಾಡಿ ನಿಮ್ಮಿಂದ ದೂರ ಮಾಡಲು ಯತ್ನಿಸಿದರು.
ನೀವು ಬುದ್ಧಿವಂತರಾಗಿದ್ದಕ್ಕೆ ಸರಿ ಹೋಯಿತು, ಇಲ್ಲವಾದರೆ ನಮ್ಮ ಗತಿ ಏನಾಗುತ್ತಿತ್ತು? ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನನಗೆ ಹಾಲು ಕುಡಿದಷ್ಟು ಸಂತೋಷವಾಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ವಿಷವನ್ನೂ ಕುಡಿಸುವೆವು. ಅಂದರೆ ನಿಮ್ಮೊಡನಿದ್ದರೆ ವಿಷವು ಅಮೃತವಾಗುವುದು ಎಂದೆ. ಮಾವ, ಯಾರು ನಾನಾ? ನೀವೇ. ಇವತ್ತು ನೋಡಲು ನೀವು ಬಲು ಸುಂದರವಾಗಿ ಕಾಣುತ್ತಿರುವಿರಿ. ಅದರಲ್ಲೂ ಈ ನಿಮ್ಮ ಕುಡಿ ಮೀಸೆ ನೋಡಲು ಬಲು ಮೋಹಕ. ಮಾವ, ಯಾರು ನಾನಾ? ನೀವೇ. ನಮ್ಮಿಬ್ಬರಿಗೆ ನೀವೇ ತಾಳಿ ಕಟ್ಟಬೇಕು. ಕಟ್ಟುತ್ತೀರಲ್ಲವೋ? ಬೆಲ್ಲ ಇರುವುದೇ ಪಾಯಸ ಮಾಡ್ಲಿಕ್ಕಲ್ವಾ? ಅಂದರೆ ತಾಳಿ ಇರುವುದೇ ಕಟ್ಲಿಕ್ಕಲ್ಲವೇ? ಮಾವ, ಯಾರು ನಾನಾ? ಇನ್ಯಾರಾದ್ರೂ ಇರುವರಾ? ಇಲ್ಲ, ನಾನೇ. ಕೋಣೆಯಲ್ಲೇ ಕುಳಿತು ಕುಳಿತು ಬೇಸರವಾಗಿದೆ. ಸುತ್ತಾಡಿಕೊಂಡು ಬರೋಣವೇ? ಅದು ಸಾಧ್ಯವಿಲ್ಲ. ನಿಮ್ಮನ್ನು ಮನೆಯಿಂದ ಆಚೆ ಬಿಡಬಾರ್ದೆಂದು ಮಹಾರಾಜರು ಆದೇಶ ಹೊರಡಿದ್ದಾರೆ. ನಾವೇನು ಇಬ್ಬರೇ ಹೋಗುತ್ತೇವೆ ಎಂದು ಹೇಳಿದೆವಾ? ನಿಮ್ಮೊಂದಿಗೆ ಹೋಗೋಣ ಎಂದು ಹೇಳಿದೆವು. ನಿಮ್ಮೊಂದಿಗೆ ಕೈ ಕೈ ಹಿಡಿದು ಸುತ್ತಾಡುತ್ತಿದ್ದರೆ ಬಿಡಿ, ಆ ಆನಂದವೇ ಬೇರೆ. ಆದರೆ ತಂಗಿ, ಆ ಆನಂದ ನಮಗೆ ಸಿಗುವುದಿಲ್ಲವೇ? ಯಾರು ಹೇಳಿದ್ದು? ನೀವೇ. ರಾಜರು ಏನಾದರೂ ಅಂದ್ಕೊಳ್ಳಿ, ನಾನು ನಿಮ್ಮಿಬ್ಬರು ಒಟ್ಟಿಗೆ ಕೈ ಹಿಡ್ಕೊಂಡು ಹೊರಗಡೆ ಬರುವವನೇ. ನಿಮ್ಮಿಬ್ಬರ ಕೈಯನ್ನು ಹಿಡ್ಕೊಂಡಿದ್ದೀನಿ ಅಂದ್ರೆ ಅದೆಷ್ಟೊಂದು ಸಂತೋಷವಾಗ್ತಿದೆ ಗೊತ್ತಾ? ನೀವಿಬ್ಬರು ಯಾವಾಗಲೂ ಹೀಗೆ ನನ್ನ ಜೊತೆಯಲ್ಲೇ ಇರಬೇಕು. ನೀವು ಇಷ್ಟಪಟ್ಟರೆ ಹೀಗೆ ಇರುವೆವು. ಆದರೆ ನೀವು ಯುದ್ಧಕ್ಕೆ ಹೋದಾಗ ಏನು ಮಾಡುವುದು? ಮತ್ತೇನು ಮಾಡೋದು? ನಿಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗೋದು. ಅಲ್ಲಿ ಸೈನಿಕರು ಯುದ್ಧ ಮಾಡ್ತಿರ್ತಾರೆ, ನಾವಿಲ್ಲಿ ಹನಿಮೂನ್ ಮಾಡೋದು. ಎಲ್ಲರಿಗೂ ನಿಮ್ಮಂತ ರಾಜರೇ ಸಿಕ್ಕರೆ ಅವರ ಕತೆ ಮುಗಿದೇ ಹೋಗುತ್ತದೆ. ಅಂದರೆ ದುಃಖದ ಕತೆ ಮುಗಿದು ಸಂತೋಷದ ಕತೆ ಪ್ರಾರಂಭವಾಗುತ್ತದೆ ಅಂದೆ. ಅವರ ಕಥೆಯನ್ನು ಬಿಡಿ, ನಾವು ನಮ್ಮ ಕಥೆಯನ್ನು ಮಾತಾಡೋಣ. ನಿಮ್ಮಿಬ್ಬರನ್ನ ನಾನು ಜೊತೆಯಲ್ಲಿ ಮದುವೆ ಆಗ್ತಿದ್ದೀನಿ ಅಂದ್ರೆ ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಅದು ಮಾತ್ರ ಸಾಧ್ಯವಿಲ್ಲ. ಇವರನ್ನು ಮದುವೆ ಆಗುವುದು ನಿನ್ನ ಹಣೆಯಲ್ಲಿ ಬರೆದಿಲ್ಲ. ಗಡಿಪಾರು ಮಾಡಿದ್ದೇನೆ, ಅದೇ ಅರಮನೆ ಒಳಗೆ ಕಾಲಿಟ್ರಿ. ರಾಜತಂತ್ರ ಗೊತ್ತಿರುವ ನಮಗೆ ಸೈನಿಕರನ್ನು ಹೇಗೆ ಯಾಮಾರಿಸಿ ಒಳಗೆ ಬರಬೇಕೆನ್ನುವುದು ಚೆನ್ನಾಗಿ ಗೊತ್ತು. ಅವರಿಗೆ ಏನನ್ನು ಕೊಡಬೇಕು ಅದನ್ನು ಕೊಟ್ಟು ಒಳಗೆ ಬಂದಿದ್ದೇವೆ. ಇನ್ನು ನಿನಗೆ ಕೊಡುವುದಷ್ಟೇ ಬಾ. ಹೇಯ್, ನೀವು ವ್ಯರ್ಥ ಮಾತುಗಳನ್ನು ಆಡಿ ಇಲ್ಲಿ ಸಮಯವನ್ನು ಹಾಳು ಮಾಡ್ತಿದ್ದೀರಾ. ನಮ್ಮ ಯುವರಾಣಿಗಳಿಗೆ ನಿಮ್ಮ ಮೇಲೆ ಮನಸ್ಸಿಲ್ಲ, ಅವರು ನನ್ನಿಂದಲೇ ತಾಲಿ ಕಟ್ಟಿಸ್ಕೊಳ್ಬೇಕಂತ ಇಲ್ಲಿ ಆಸೆ ಬರ್ತಾ ಇದ್ದಾರೆ. ಅದು ನಿಮ್ಮ ಭ್ರಮೆ. ಇಂದ್ರ, ಏನು ಹೇಳ್ತಿದ್ಯಾ? ನಡೆಯುವುದನ್ನೇ ಹೇಳುತ್ತಿರುವೆ. ಇವರಿಬ್ಬರನ್ನು ಕರೆಸಿದ್ದೇ ನಾವು. ನೀವು ಹೆಸರಿಗಷ್ಟೇ ಬುದ್ಧಿವಾನ್, ಆದರೆ ನಿಮಗೆ ಬುದ್ಧಿ ಇಲ್ಲವೆಂದು ಪುನಃ ಪುನಃ ಸಾಬೀತು ಮಾಡಿದ್ದೀರಿ. ನಾವು ಹೇಳಿದ ತಕ್ಷಣ ನಮ್ಮನ್ನು ಕೊಠಡಿಯಿಂದ ಹೊರತಂದಿದ್ದು ನಿಮ್ಮ ಬುದ್ಧಿಗೇಡಿತನದ ಮತ್ತೊಂದು ರೂಪ. ಅದಕ್ಕೆ ನಾವು ನಿಮ್ಮನ್ನು ವಿವಾಹವಾಗುತ್ತಿಲ್ಲ. ಇವರೊಟ್ಟಿಗೆ ನಾವಿಬ್ಬರು ಓಡಿ ಹೋಗಿ ವಿವಾಹವಾಗಿ ಪುನಃ ಇಲ್ಲಿಗೆ ಬರುತ್ತೇವೆ. ಇಂದ್ರ, ಚಂದ್ರ, ದಯವಿಟ್ಟು ಆ ರೀತಿ ಮಾತಾಡಬೇಡಿ. ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೇನೆ. ಮೊದಲು ನಿನ್ನನ್ನು ನೀನು ಚೆನ್ನಾಗಿ ನೋಡಿಕೋ, ಆಮೇಲೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವಿಯಂತೆ. ಬೇಡ, ನನ್ನ ಬಿಟ್ಟು ಹೋಗಬೇಡಿ. ಬೇಡ, ಕೈ ಮುಗಿತೀನಿ, ನನ್ನ ಬಿಟ್ಟು ಹೋಗಬೇಡಿ. ಬೇಡ, ನಿಮ್ಮ ಹೋಗ್ಲಿಕ್ಕೆ ನಾನು ಬಿಡುದಿಲ್ಲ. ತಾಕತ್ತಿದ್ದರೆ ನಮ್ಮನ್ನು ತಡೆ. ನಿಲ್ಲಿ. ನಮ್ಮ ಕಣ್ಣು ತಪ್ಪಿಸಿ ನೀವು ಎಲ್ಲಿ ಹೋಗಲು ಸಾಧ್ಯವಿಲ್ಲ. ದಯವಿಟ್ಟು ನಮ್ಮನ್ನು ಬಿಟ್ಟು ಬಿಡಿ. ಪ್ರೇಮಿಗಳನ್ನು ಒಂದು ಮಾಡಿ. ನಿಮ್ದಿಗೆ ನಮ್ಮ ದೋಸ್ತ್ಗೆ ಮೋಸ ಮಾಡಿ ಹೋಗ್ತಾ ಇದ್ರೆ ನಾವು ಸುಮ್ಗೆ ಇರಕ್ಕೆ ಆಗ್ತದಾ? ನೀವು ನಮ್ಮಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ನಡೀರಿ ರಾಜರ ಹತ್ರ. ಐ ಲೈಕ್ ಇಟ್. ಮಹಾಪ್ರಭು, ಇವರು ತಪ್ಪಿನ ಮೇಲೆ ತಪ್ಪುಗಳನ್ನು ಮಾಡುತ್ತಿದ್ದಾರೆ. ಇವರು ಮಾಡಿರುವ ತಪ್ಪಿಗೆ ಇವರುಗಳನ್ನ ಮರಣದಂಡನೆಗೆ ಗುರಿಪಡಿಸಿ. ಪಿತಾಶ್ರೀ, ಹಾಗೆ ಮಾಡಬೇಡಿ. ಇದರಲ್ಲಿ ಇವರದೇನು ತಪ್ಪಿಲ್ಲ. ಇಲ್ಲಿ ಕರೆಸಿಕೊಂಡಿದ್ದೇ ನಾವು. ಪಿತಾಶ್ರೀ, ಇವರನ್ನು ಬಿಟ್ಟು ಬದುಕುವ ಶಕ್ತಿ ನಮಗಿಲ್ಲ. ದಯವಿಟ್ಟು ನಮ್ಮನ್ನು ಒಂದು ಮಾಡಿ. ನೀವು ಹೇಳಿದ ಕೂಡಲೇ ಒಪ್ಪಲು ಸಾಧ್ಯವಿಲ್ಲ. ನಿಮ್ಮಿಬ್ಬರ ಮದುವೆ ಬುದ್ಧಿವಾನನ ಜೊತೆ ನಿಶ್ಚಯವಾಗಿದೆ. ನಿಮ್ಮಿಬ್ಬರ ಮದುವೆ ಅವನ ಜೊತೆಯಲ್ಲೇ. ಪಿತಾಶ್ರೀ, ಇವನಲ್ಲಿ ಏನಿದೆ ಅಂತ ನಾವಿಬ್ಬರು ಇವನನ್ನು ವರಿಸಬೇಕು? ಕಂಡಬಟ್ಟೆ ಧೂಳುಂಟು. ಅಲ್ಲ, ಏನಿಲ್ಲ ಅಂತ ಹೇಳಿಯಲ್ಲ. ಸಾಕು, ಬಾಯಿ ಮುಚ್ಚು ದುರುಳ. ನಮ್ಮನ್ನು ಕಾಪಾಡದ ನೀನು ನಮ್ಮಿಬ್ಬರನ್ನು ಮದುವೆಯಾಗಿ ಏನು ಮಾಡುತ್ತೀಯಾ? ಪಿತಾಶ್ರೀ ಹೇಳಿದ್ದರು ನಾವು ಆಡಿದ ಕಪಟದ ಮಾತಿಗೆ ಸೋತು ನಮ್ಮನ್ನು ಹೊರಗೆ ಕರೆದುಕೊಂಡ ಹೋದೆ ಅಂತ ನೀನು ಈ ರಾಜ್ಯವನ್ನು ಹೇಗೆ ಕಾಪಾಡುತ್ತೀಯಾ?
ಪಿತಾಶ್ರೀ, ನೀವು ಇವರನ್ನು ನಂಬಿಕೊಂಡರೆ ಈ ರಾಜ್ಯವನ್ನು ಕಳೆದುಕೊಂಡು ಬಂದಿಖಾನೆಯಲ್ಲಿ ಜೀವಿಸಬೇಕಾಗುತ್ತದೆ. ಚಂದ್ರ, ನೀನು ಯಾರೊಡನೆ ಮಾತನಾಡುತ್ತಿರುವೆಂಬ ಅರಿವಿದೆ? ಇವರು ಈ ರಾಜ್ಯದ ದೊರೆ. ಅಷ್ಟೇ ಅಲ್ಲ ಮಾತೆ, ಇವರು ನಮಗೆ ಜನ್ಮ ಕೊಟ್ಟ ತಂದೆ. ಮಕ್ಕಳ ಸುಖವನ್ನು ಬಯಸಬೇಕಾದವರು ಈ ರೀತಿ ಮಾಡುವುದು ಸರಿಯೇ? ಹೋಗಲಿ ಬಿಡು ಚಂದ್ರ. ಬಲವಂತದಿಂದ ಬದನೆಕಾಯಿಯನ್ನು ಸೌತೆಕಾಯಿ ಮಾಡಲು ಸಾಧ್ಯವಿಲ್ಲ. ಮುಂದಿನ ಜನ್ಮದಲ್ಲಿ ಹುಟ್ಟಿ ಒಂದಾಗೋಣ. ಅದು ಸಾಧ್ಯವಿಲ್ಲ. ಈ ಜನ್ಮದಲ್ಲಿ ನಮ್ಮ ವಿವಾಹವಾಗುವುದಾದರೆ ಅದು ನಿಮ್ಮ ಜೊತೆ ಮಾತ್ರ. ಇಲ್ಲವಾದರೆ ನಾವು ನಮ್ಮ ಪ್ರಾಣ ತ್ಯಾಗ ಮಾಡುವೆವು. ಇಂದ್ರ, ಬೇಡ ಇಂದ್ರ. ಇಂದ್ರ, ನನ್ನ ಬೇಡ ಇಂದ್ರ. ಬೇಡ ಇಂದ್ರ, ನಮಗಾಗಿ ನೀನು ಪ್ರಾಣ ತ್ಯಾಗ ಮಾಡುವುದು ಬೇಡ. ನೀನು ಎಲ್ಲೇ ಇದ್ದರೂ ಚೆನ್ನಾಗಿರಬೇಕೆಂಬುದೇ ನಮ್ಮ ಆಶಯ. ಶಭಾಷ್. ಪ್ರೀತಿ ಅಂದರೆ ಇದು. ನನ್ನ ಮಗಳು ಕತ್ತಿಯಿಂದ ಚುಚ್ಚಿಕೊಳ್ಳುತ್ತಿದ್ದರೂ ನೋಡಿಯೂ ಸುಮ್ಮನೆ ನಿಂತಿರುವ ಇವರಿಗೆ ನಮ್ಮ ಮಕ್ಕಳನ್ನು ಕೊಡುವುದಿಲ್ಲ. ನಮ್ಮ ಅಳಿಯಂದರು ಇವರೇ ಈ ರಾಜ್ಯದ ಅರಸರು. ಮಂತ್ರಿಯವರೇ, ಕೂಡಲೇ ಮದುವೆಗೆ ಸಿದ್ಧತೆಯನ್ನು ಮಾಡಿ. ಆಗಲಿ ಪ್ರಭು. ಯಾಕೆ ಇಷ್ಟು ಆತುರ? ಅಜ್ಜಿ ಆಗುವ ಕಾತುರ. ಗುರುಕುಲೆ, ಮುಹೂರ್ತ ಮೀರ್ತಾ ಉಂಟು. ಮೊದಲು ಇವಳಿಗೆ ತಾಳಿ ಕಟ್ಟಿಸಿ. ಈಗ ನೀವೆಲ್ಲರೂ ಮುಸುಂಟುಗಳನ್ನ ನೋಡಿಕೊಳ್ಬಹುದು. ಈ ಬದಲಾವಣೆಯನ್ನು ಬಯಸಿದ್ದು ಯಾರು? ನನ್ನ ಮದುವೆಯನ್ನು ತಪ್ಪಿಸಿದ್ರಲ್ವಾ, ಅದಕ್ಕೆ ನೀವುಗಳು ಮದುವೆಯಾದರೂ ಸುಖವಾಗಿರಬಾರದೆಂದು ನಿಮಗೆ ಹೂವಿನ ಮುಸುಕನ್ನು ಹಾಕಿಸಿ ಈ ಬುದ್ಧಿವಾನ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಈ ಬದಲಾವಣೆಯನ್ನು ಬಯಸಿದ್ದು. ಇಬ್ಬರು ಸೇಮ್ ಟೈಮಿಗೆ ಅರಬೆ ಹಾಕಿದ್ದನ್ನು ಕೂಡ ನೋಡಿಯೂ ಗೊತ್ತಾಗಲಿಲ್ಲ ಪುಟ್ಟಕ್ಕ. ಹೋದ ಜನ್ಮದಲ್ಲಿ ನೀವೇ ಇವರ ಬುಡದಿ ಹಾಕಿದ್ದಕ್ಕೆ ಇವರು ಅರಬೆ ಹಾಕಿದ್ದು. ಲವ್ ರಾಕಿ, ಮನ್ಸು ಆಗಾಗ ಚೇಂಜ್ ಓವರ್ ಬಯಸ್ತಿರುತ್ತೆ ಕಣ. ನಾನೇ ಬರವೇ ಇಷ್ಟು. ಸಿಕ್ಕಿದ್ದನ್ನು ಬೇಡ ಅಂತೇಳಿ ಬಿಟ್ಟು ಬಿಡ್ತೀರಾ, ಸಿಗದಿರುವುದಕ್ಕೆ ಆಸೆ ಪಡ್ತೀರಾ. ಅದಕ್ಕೆ ನೋಡಿ ಅಂತ ನಾನು ಮದುವೆ ಆಗದೆ ಏಕಾಂಗಿ ನಮ್ಮನೆ ಇರೋದು. ಅಪೂರ್ವ ಎಂತಾದರೂ ಸಿಕ್ಕಿದ್ರೆ ಮಾಂಗಲ್ಯಂ ತಂತು ನಾನೇನಂತೇಳಿ ಆಡಿಯೇ ಬಿಡುದು. ರಾಕಿರಿ ಅವರೇ, ನಿಮ್ ಬುದ್ಧಿ ಇವರಿಬ್ರಿಗಿಲ್ಲ ಬಿಡಿ. ಇವರಿಬ್ರು ಬರೀ ಈ ಜನ್ಮದಲ್ಲ, ಎಲ್ಲ ಜನ್ಮದಲ್ಲೂ ಹೀಗೆ. ಮಧುರ ಅವರೇ, ಹೋದ ಜನ್ಮದಲ್ಲೂ ಅದೇ ಎಂಡ್ರು, ಈ ಜನ್ಮದಲ್ಲೂ ಅದೇ ಎಂಡ್ರು ಅಂದ್ರೆ ಬೇಜಾರಾಗಲ್ವಾ? ಶಂಕರೇಶ್ವರ ಮುಂದಿನ ಜನ್ಮದಲ್ಲಾದ್ರೂ ಬೇರೆ ಎಂಡ್ರು ತೋರ್ಸಿನ ಅಂತ. ಬಾಬಣ್ಣ, ಮುಂದಿನ ಜನ್ಮ ಅಷ್ಟೇ ಅಲ್ಲ, ನಾವು ಹುಟ್ಟು ಬರೋ ಎಲ್ಲಾ ಜನ್ಮದಲ್ಲೂ ನನಗೆ ನೀವು ಮೊದಲವರಿಗೆ ಜನ್ಮದ ಜೋಡಿಗಳಾಗಿರ್ತೀವಿ ಏನಿ.